सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. This is Srimad Bhagavata Mahapurana, 11th canto, 22nd chapter, ತತ್ವಗಳ ಸಂಖ್ಯೆ, ಪ್ರಕೃತಿ ಹಾಗೂ ಪುರುಷರ ವಿಶ್ಲೇಷಣೆ. ಕಂಟಿನ್ಯೂಯೇಷನ್ ಆಫ್ ಉದ್ಧವ ಗೀತಾ. ಇಟ್ ಮೀನ್ಸ್ ಸಂವಾದ ಬಿಟ್ವೀನ್ ಉದ್ಧವ ಆ್ಯಂಡ್ ಪರಮಾತ್ಮ ಶ್ರೀಕೃಷ್ಣ. ಇಲ್ಲಿ ಉದ್ಧವ ಅವನು ಪ್ರಶ್ನೆಯನ್ನು ಮಾಡ್ತಾನೆ. ಉದ್ಧವನ ಪ್ರಶ್ನೆಗಳಿಗೆ ಪರಮಾತ್ಮನ ಉತ್ತರ ಈಸ್ ದಿ ಸಂವಾದ ಬಿಟ್ವೀನ್ ಉದ್ಧವ ಆ್ಯಂಡ್ ಭಗವಂತ. ಆ್ಯಂಡ್ ದಿಸ್ 11th canto ಆಫ್ ಶ್ರೀಮದ್ ಭಾಗವತ ಮಹಾಪುರಾಣ ಈಸ್ ಆಲ್ಸೋ ಕಾಲ್ಡ್ ಮೋಕ್ಷ ಸ್ಕಂದ. ಮೋಕ್ಷಕ್ಕೆ ಬೇಕಾಗಿರುವಂತಹ ಉಪದೇಶವನ್ನು ಕುರಿತು ಇಲ್ಲಿ ಉದ್ಧವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಪರಮಾತ್ಮ ಕೂಡ ಮೋಕ್ಷಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಇಲ್ಲಿ ಒದಗಿಸ್ತಾ ಇದ್ದಾನೆ. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಮೋಕ್ಷ ಸ್ಕಂದ. ಸೊ ದಿಸ್ ಈಸ್ 22nd chapter ಆಫ್ 11th canto ಶ್ರೀಮದ್ ಭಾಗವತ ಮಹಾಪುರಾಣ ಆ್ಯಂಡ್ ದಿ 47th ಶ್ಲೋಕ. ಏತ ಮನೋರಥಮಯೀ ಅನ್ಯಸ್ಯೋಚ್ಚಾವಚಾಸ್ತನೋ ಗುಣಸಂಗಾತ್ ಉಪಾದತ್ತೆ ಕ್ವಚಿತ್ ಕಶ್ಚಿತ್ ಜಹಾತಿ ಚ. So this is the 47th verse. So ಇಲ್ಲಿ ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ಜಸ್ಟ್ ಅಬ್ಸರ್ವ್ ದಿ ಬಾಡಿ. ಈ ದೇಹವನ್ನು ನೀನು ಸರಿಯಾಗಿ ಗಮನಿಸಿದರೆ ನಿನಗೆ ಅನೇಕ ಸತ್ಯಗಳು ಗೊತ್ತಾಗುತ್ತೆ. ಈ ದೇಹ ಅನ್ನುವಂತಹದ್ದು ಆಕ್ಚುಯಲ್ ಆಗಿ ಜೀವನಿಗಿಂತ ಬಹಳ ಭಿನ್ನವಾಗಿದೆ. ಜೀವ ಈಸ್ ಡಿಫರೆಂಟ್ ಆ್ಯಂಡ್ ದಿ ದೇಹ ಈಸ್ ಡಿಫರೆಂಟ್. ಸೊ ಜೀವಕ್ಕಿಂತ ಈ ದೇಹ ಅನ್ನುವಂತಹದ್ದು ಬಹಳ ಭಿನ್ನವಾಗಿದೆ. ಅದು ಕಂಡು ಬರುತ್ತೆ. ಯು ಹ್ಯಾವ್ ಟು ಅಬ್ಸರ್ವ್. ಮತ್ತು ಇಲ್ಲಿ ಉಚ್ಚ ನೀಚ, ದಟ್ ಮೀನ್ಸ್ ಒಳ್ಳೆಯದು ಕೆಟ್ಟದು, ಈ ಎಲ್ಲ ಅವಸ್ಥೆಗಳು ಆ ಜೀವ ಅವನ ಮನಸ್ಸಿನ ಒಂದು ಕಲ್ಪನೆ. So it is the mind
ದಟ್ ಡಿಸೈಡ್ಸ್ ದಿಸ್ ಈಸ್ ಗುಡ್ ಆ್ಯಂಡ್ ಬ್ಯಾಡ್, ದಟ್ ಈಸ್ ಬ್ಯಾಡ್. ಸೊ ರಾಗ ದ್ವೇಷ ಅನ್ನುವಂತಹದ್ದು ಮನಸ್ಸಿನ ಒಂದು ಕಲ್ಪನೆ. ಇಟ್ಸ್ ಎ ಪ್ಲೇ ಆಫ್ ದಿ ಮೈಂಡ್. ಇಟ್ ಈಸ್ ಪ್ಯೂರ್ಲಿ ಹಿಸ್ ಓನ್ ಥಿಂಕಿಂಗ್, ಅಂಡ್ ಇಟ್ ಈಸ್ ವೈ ಹಿ ಥಿಂಕ್ಸ್ ಲೈಕ್ ದಟ್. ಯಾಕೆ ಅವನು ಈ ರೀತಿ ಯೋಚನೆಯನ್ನು ಮಾಡ್ತಾನೆ ಒಬ್ಬ ಜೀವನಾದವನು? ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. He always thinks that he is thinking. ಇದು ನಾನು ನಿರ್ಧಾರ ಮಾಡಿದೆ, ನಾನು ಯೋಚನೆ ಮಾಡ್ತಾ ಇದ್ದೀನಿ, ಇದು ನನ್ನ ಮನಸ್ಸು. ಸೊ ಈ ದೇಹ ನಂದು ಅಂತ ಹೇಳ್ತಾನೆ. ಸೊ ದೇಹವೇ ನಾನು ಅಂತ ಆ ಒಂದು ನಿರ್ಧಾರಕ್ಕೆ ಬರ್ತಾನೆ. ಇದು ನನ್ನ ಮನಸ್ಸು ಅಂತ ಹೇಳ್ತಾನೆ. ಸೊ ನಾನೇ ಮನಸ್ಸು ಅಂತ ಹೇಳ್ತಾನೆ. ಸೊ ನಾನೇ ನನ್ನ ಮನಸ್ಸಿನಿಂದ ಇಂತಹ ಯೋಚನೆಯನ್ನು ಮಾಡ್ತಾ ಇದ್ದೀನಿ, ಈ ರೀತಿ ನಿರ್ಧಾರವನ್ನು ನಾನು ತಗೋತಾ ಇದ್ದೀನಿ. ಸೊ ಇದೆಲ್ಲ ದೀಸ್ ಆರ್ ಆಲ್ ದಿ ಕಲ್ಪನೆ, ದಿ ಇಮ್ಯಾಜಿನೇಷನ್ ಆಫ್ ದಿ ಜೀವ, ಅಂಡ್ ಇಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. ಸೊ ಇಟ್ ಶೋಸ್ ಹಿಸ್ ಇಗ್ನೋರೆನ್ಸ್ ಅಬೌಟ್ ದಿ ಸೆಲ್ಫ್. ಬಟ್ ಇಂತಹ ಒಬ್ಬ ಜೀವನಿಗೆ ಒಂದು ವೇಳೆ ಒಬ್ಬ ಸದ್ಗುರು ಅವನ ಪಾಲಿಗೆ ಸಿಕ್ಕಿದ್ರೆ, ಒಬ್ಬ ಸದ್ಗುರು ಒಬ್ಬ ಜೀವನಿಗೆ ಸಿಗಬೇಕು ಅಂತಂದರೆ ಆ ಜೀವ ಸಾಕಷ್ಟು ಪುಣ್ಯದ ಕರ್ಮಗಳನ್ನು ಮಾಡಿರಬೇಕಾಗುತ್ತೆ. ಸೊ ಹಿಂದಿನ ಅನೇಕ ಜನ್ಮಗಳಲ್ಲಿ ಆ ಜೀವ ಸಾಕಷ್ಟು ಪುಣ್ಯದ ಕೆಲಸಗಳನ್ನು ಮಾಡಿದರೆ ಅವನಿಗೆ ಮುಂದೆ ಮಾರ್ಗದರ್ಶನ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಬ್ಬ ಗುರು ಅವನ ಪಾಲಿಗೆ ಸಿಗ್ತಾನೆ. ಸೊ ವೇದಾಂತದಲ್ಲಿ ಒಂದು ಮಾತಿದೆ, ಡೋಂಟ್ ಸರ್ಚ್ ಫಾರ್ ದಿ ಗಾಡ್, ಪ್ರಿಪೇರ್ ಯುವರ್ ಸೆಲ್ಫ್ ಟು ಬಿಕಮ್ ದಿ ಸ್ಟೂಡೆಂಟ್, ಯು ಬಿಕಮ್ ದಿ ಡಿಸೈಪಲ್. ನೀನೊಬ್ಬ ಉತ್ತಮ ಶಿಷ್ಯನಾಗೋದಕ್ಕೆ ಏನೆಲ್ಲ ಯೋಗ್ಯತೆಯನ್ನು ಸಂಪಾದನೆ ಮಾಡಬೇಕು, ಆ ಎಲ್ಲ ಯೋಗ್ಯತೆಗಳನ್ನು ಸಂಪಾದಿಸಿ ನೀನೊಬ್ಬ ಡಿಸೈಪಲ್ ಆಗು. ಸೊ ಯು ಡೋಂಟ್ ಸರ್ಚ್ ಫಾರ್ ದಿ ಗುರು, ಅಂಡ್ ಗುರು ಅಪಿಯರ್ಸ್ ಬಿಫೋರ್ ಯು, ಹಿ ಕಮ್ಸ್ ಟು ಯು. ಸೊ ನೀನು ಒಬ್ಬ ಗುರುವನ್ನು ಹುಡುಕೊಂಡು ಹೋಗುವಂತಹದ್ದು ಬೇಡ, ಗುರುವೇ ನೀನಿರುವ ಜಾಗಕ್ಕೆ ಬಂದು ನಿನಗೆ ಮಾರ್ಗದರ್ಶನವನ್ನು ಕೊಡ್ತಾನೆ. ಸಿ, ದಿಸ್ ಈಸ್ ನಾಟ್ ಜಸ್ಟ್ ದಿ ಅಶ್ಯೂರೆನ್ಸ್, ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್. ಅದನ್ನೇ ಇಲ್ಲಿ ಶಾಸ್ತ್ರ ವೇದಾಂತ ಒಬ್ಬ ಅನುಭವಿ. ಸೊ ಇಲ್ಲಿ ಪರಮಾತ್ಮ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. ಸೊ ಇದು ಒಬ್ಬ ಜೀವ ಅವನು ಕಲ್ಪನೆ ಮಾಡ್ಕೋತಾ ಇರೋವಂತಹದ್ದು, ಒಳ್ಳೆಯದು ಕೆಟ್ಟದು, ಇಟ್ಸ್ ಆಲ್ ಹಿಸ್ ಇಮ್ಯಾಜಿನೇಷನ್. ಅಂಡ್ ವೈ ಹಿ ಈಸ್ ಇಮ್ಯಾಜಿನಿಂಗ್ ಆರ್ ವೈ ಹಿ ಈಸ್ ಥಿಂಕಿಂಗ್ ಲೈಕ್ ದಟ್, ಅವನ ಯೋಚನೆಗಳು ಆ ಡೈರೆಕ್ಷನ್ನಲ್ಲಿ ಯಾಕಿದೆ ಅಂದರೆ ಅಗೇನ್ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ. ಸೊ ಇಂತಹ ಒಬ್ಬ ಜೀವನಿಗೆ ಒಂದು ವೇಳೆ ಒಬ್ಬ ಮಾರ್ಗದರ್ಶಕ ಅಂತ ಹೇಳಿ ಒಬ್ಬ ಸದ್ಗುರು ಅವನ ಪಾಲಿಗೆ ಸಿಕ್ಕಿದ್ರೆ ಅವನಿಗೆ ಒಂದು ಸರಿಯಾದ ಡೈರೆಕ್ಷನ್ ಸಿಗುತ್ತೆ. ಒಬ್ಬ ಸದ್ಗುರು ಅವನಿಗೆ ಸಿಗಬೇಕು ಅಂತಂದ್ರೂ ಕೂಡ ತನ್ನ ಪೂರ್ವ ಜನ್ಮಗಳಲ್ಲಿ ಅವನು ಸಾಕಷ್ಟು ಸತ್ಕರ್ಮಗಳನ್ನು ಮಾಡಿ ಹೆಚ್ಚು ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡಿರಬೇಕಾಗುತ್ತೆ. ಅಂಡ್ ನಾಟ್ ಓನ್ಲಿ ದಟ್, ಈವನ್ ದಿ ಡಿವೈನ್ ಗ್ರೇಸ್ ಇಸ್ ಆಲ್ಸೋ ಎಸೆನ್ಷಿಯಲ್. ಸೊ ಒಬ್ಬ ಗುರು ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಗಾಡ್ ಅವನಿಗೆ ಸಿಕ್ಕಿ ಅವನಿಗೆ ಸರಿಯಾದ ಮಾರ್ಗದರ್ಶನವನ್ನು ತೋರಿಸಿ ಅವನಿಗೆ ಸೂಕ್ತ ಉಪದೇಶಗಳು ಸಿಕ್ಕಿದಾಗ ಹಿ ಕಮ್ಸ್ ಟು ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ದಿಸ್ ಬಾಡಿ ಆ್ಯಂಡ್ ಮೈಂಡ್ ಎಟ್ಸೆಟ್ರಾ. ಸೊ ಅವನಿಗೆ ಸತ್ಯ ಗೊತ್ತಾಗತ್ತೆ, ವಾಟ್ ಈಸ್ ದಿಸ್, ದಿ ದೇಹ ಅಂತಂದ್ರೇನು, ನಾನು ದೇಹ ಅಲ್ಲ ಅನ್ನುವಂತಹ ಸತ್ಯ ಅವನಿಗೆ ಗೊತ್ತಾದಾಗ ನಾನು ಯಾರು ಅನ್ನುವಂತಹ ಒಂದು ವಿಚಾರವನ್ನು ಅವನು ಮಾಡ್ತಾನೆ. ವೇದಾಂತ ಈ ವಿಚಾರದಲ್ಲಿ ಮತ್ತೆ ಮತ್ತೆ ಒಬ್ಬ ಜೀವನಿಗೆ, ಒಬ್ಬ ಸಾಧಕನಿಗೆ ಹೇಳ್ತಾನೆ ಬರುತ್ತೆ, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ಈವನ್ ದಿ ಇಂಟಲೆಕ್ಟ್. ನೀನು ಇದ್ಯಾವುದೂ ಅಲ್ಲ, ಇವೆಲ್ಲವುಗಳಿಗಿಂತ ನೀನು ಭಿನ್ನವಾಗಿದೆಯಾ. ಯು ಆರ್ ದಟ್ ಪ್ಯೂರ್ ಕಾನ್ಷಿಯಸ್ನೆಸ್. ದಿಸ್ ಬಾಡಿ, ಮೈಂಡ್, ಇಂಟಲೆಕ್ಟ್, ಎವ್ರಿಥಿಂಗ್, ಇಟ್ಸ್ ಎ ಟೂಲ್ ಫಾರ್ ಯು, ಫಾರ್ ಯುವರ್ ಅಪ್ಲಿಫ್ಟ್ಮೆಂಟ್. ಸೊ ಇಂತಹ ಒಂದು ಸತ್ಯ ಒಬ್ಬ ಸದ್ಗುರುವಿನ
ಕಾರುಣ್ಯದಿಂದ, ಬಿಕಾಸ್ ಆಫ್ ದಿ ಗ್ರೇಸ್ ಆಫ್ ದಿ ಡಿವೈನ್, ಅವನಿಗೆ ಗೊತ್ತಾದಾಗ ಹಿ ಡಿಟ್ಯಾಚಸ್ ಫ್ರಮ್ ದಿ ಬಾಡಿ ಮೈಂಡ್ ಐಡೆಂಟಿಫಿಕೇಶನ್. ಸೊ ಅದನ್ನೇ ಇಲ್ಲಿ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಇನ್ಫ್ಯಾಕ್ಟ್ ಇದೇ ವಿಚಾರವನ್ನು ಪರಮಾತ್ಮ ಗೀತೆಯಲ್ಲಿ ಅರ್ಜುನನಿಗೆ ಕೂಡ ಈ ಮಾತುಗಳನ್ನು ಹೇಳಿರುವಂತಹದ್ದನ್ನು ನಾವು ಗೀತೆಯಲ್ಲೂ ಕೂಡ ನೋಡ್ತೀವಿ. ಆ್ಯಂಡ್ ಭಗವಾನ್ ಶ್ರೀ ಶಂಕರಾಚಾರ್ಯ ಅವರು ವಿವೇಕ ಚೂಡಾಮಣಿ ಎನ್ನುವಂತಹ ಒಂದು ಗ್ರಂಥದಲ್ಲಿ ಇದರ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದಾರೆ. ಅನೇಕ ಉಪನಿಷತ್ತುಗಳು ಈ ವಿಚಾರವನ್ನು ಮಾತಾಡುತ್ತೆ, ಶಾಸ್ತ್ರ ತಿಳಿಸುತ್ತೆ. ಅನೇಕ ಸತ್ಸಂಗಗಳಲ್ಲಿ ಒಬ್ಬ ಗುರು ಈ ವಿಚಾರವನ್ನು ಕುರಿತು ಮಾತನಾಡ್ತಾನೆ. ನೀನು ದೇಹ ಅಲ್ಲ, ದೇಹ ಈಸ್ ಎ ಟೂಲ್ ಫಾರ್ ಯು, ಯೂಸ್ ದಿ ದೇಹ ಫಾರ್ ದಿ ಸತ್ಕರ್ಮಾಸ್. ಸೊ ರಾಂಗ್ ಐಡೆಂಟಿಫಿಕೇಶನ್ ವಿತ್ ದ ಮ್ಯಾಟರ್ ಕ್ರಿಯೇಟ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಯಾವಾಗ ದಿಸ್ ದೇಹ ಮನಸ್ಸು ಅಂತಂದರೆ ದೇ ಆರ್ ಆಲ್ ಜಡ, ಬಟ್ ನಾನು ಅಂತ ಹೇಳ್ತಾ ಇರುವಂತಹದ್ದು ಪ್ಯೂರ್ ಕಾನ್ಷಿಯಸ್ನೆಸ್, ದಟ್ ಈಸ್ ಚೈತನ್ಯ. ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ, ಈ ಚೈತನ್ಯ ಜಡದೊಂದಿಗೆ ತನ್ನನ್ನು ಗುರುತಿಸಿಕೊಂಡಾಗ ದೆನ್ ದಿ ಪ್ರಾಬ್ಲಮ್, ಹಿ ಹ್ಯಾಸ್ ಇನ್ವೈಟೆಡ್ ದಿ ಪ್ರಾಬ್ಲಮ್ಸ್ ಅಂತಾನೆ ಅರ್ಥ. ಸೊ ಇಟ್ ಕ್ರಿಯೇಟ್ಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ಆ ರೀತಿ ಆಗಬಾರ್ದು ಅಂತ ಹೇಳಿ ಅನೇಕ ಸತ್ಸಂಗಗಳಲ್ಲಿ ಅನೇಕ ಉಪನಿಷತ್ತುಗಳು, ಶಾಸ್ತ್ರ, ಗ್ರಂಥ, ಭಾಗವತ, ಮಹಾಭಾರತ, ರಾಮಾಯಣ ಯಾವುದೇ ಆಗಿರಬಹುದು, ಸಿಗುವಂತಹ ಪ್ರತಿ ಅವಕಾಶ, ಪ್ರತಿ ಸಂದರ್ಭದಲ್ಲೂ ಕೂಡ ನಾನು ಯಾರು ಅನ್ನುವಂತಹದ್ದನ್ನು ನಮ್ಮ ಶಾಸ್ತ್ರ ಗ್ರಂಥಗಳು, ವೇದಾಂತಗಳು ತಿಳಿಸ್ಕೊಡುತ್ತೆ. ಇನ್ಫ್ಯಾಕ್ಟ್ ಸಾಧನೆ ಅಂತ ನಾವೇನು ಹೇಳ್ತೀವಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ಟು ನೋ ಹೂ ಆಮ್ ಐ. ದಟ್ ಈಸ್ ಅ ಸ್ಪಿರಿಚುವಲ್ ಪ್ರಾಕ್ಟೀಸ್. ಯಾಕೆಂದರೆ ಈ ದೇಹ ಅನ್ನುವಂತಹದ್ದು ಜಡ, ಮತ್ತು ದೇಹ ಅನ್ನುವಂತಹದ್ದು ಇಟ್ ಈಸ್ ಇಂಪರ್ಮನೆಂಟ್, ಅದು ಒಂದು ದಿನ ನಾಶ ಆಗುವಂತಹದ್ದು. ಸೊ ದೇಹ ನಾಶವಾಗತ್ತೆ ಅಂತಂದರೆ ಯಾವಾಗ ಈ ದೇಹ ಅನ್ನುವಂತಹದ್ದು ಸಿಕ್ಕಿರದೆ ಇಟ್ ಈಸ್ ಅ ಪ್ರಾರಬ್ಧ. ಈ ಪ್ರಾರಬ್ಧ ಅನ್ನುವಂತಹದ್ದು ಅದು ಮುಗಿದ ಕೂಡಲೇ ದಿ ಬಾಡಿ ವಿಲ್ ಡೈ. But you continue to exist. There is no death for you. You are Atma Swarupi. You are pure consciousness. So death happens to the physical body and not to you. ಯಾವಾಗ ಪ್ರಾರಬ್ಧ ಅನ್ನುವಂತಹದ್ದು ಮುಗಿದು ಹೋಗುತ್ತೆ, ಆಗ ದ ಬಾಡಿ ಡೈಸ್, ದ ಫಿಸಿಕಲ್ ಬಾಡಿ ಡೈಸ್, ಆ್ಯಂಡ್ ಯು ಕಂಟಿನ್ಯೂ ಟು ಎಕ್ಸಿಸ್ಟ್. There is no death for you. So death is for the physical body. ಈಗ ಮನೆಯಲ್ಲಿ ನಾವು ಬಲ್ಬ್ಗಳನ್ನ ಯೂಸ್ ಮಾಡ್ತೀವಿ. ರಾತ್ರಿ ಸಮಯದಲ್ಲಿ ಬೆಳಕು ಬೇಕು ಅಂತ ಹೇಳಿ ಬಲ್ಬ್ನ ಯೂಸ್ ಮಾಡ್ತೀವಿ. ಸಾಕಷ್ಟು ದಿನಗಳು ಕಳೆದ ಮೇಲೆ ಆ ಬಲ್ಬ್ ಬರ್ನ್ ಆಗುತ್ತೆ. ಆಗ ಬಲ್ಬ್ನ ರೀಪ್ಲೇಸ್ ಮಾಡ್ತೀವಿ, ಬಟ್ ಆ ಎಲೆಕ್ಟ್ರಿಸಿಟಿ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ದೇರ್. ಆ ಬಲ್ಬಿಂದ ಬಿಕಾಸ್ ದ ಬಲ್ಬ್ ಈಸ್ ಫ್ಯೂಸ್ಡ್, ಇಟ್ ವೋಂಟ್ ಎಕ್ಸ್ಪ್ರೆಸ್ ದ ಲೈಟ್, ದಟ್ಸ್ ಆಲ್. ಬಟ್ ಎಲೆಕ್ಟ್ರಿಸಿಟಿ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ದೇರ್. It is the death of the bulb, not the death of electricity. Even when you go and see the ocean, ಅಲ್ಲಿ ನೂರಾರು ಸಾವಿರಾರು ಅಲೆಗಳನ್ನು ನೋಡ್ತೀವಿ. ಪ್ರತಿ ಅಲೆಗಳು ಕೂಡ ಬಹಳ ದೂರದಿಂದ ಹರಿದು ಬಂದು ಕಡಲಿಗೆ ಅಪ್ಪಳಿಸಿ ಅವುಗಳು ನಾಶವಾಗುತ್ತೆ. ಸೊ ಪ್ರತಿಯೊಂದು ಅಲೆ ಕೂಡ ಅದು ನಾಶ ಆಗಲೇಬೇಕು. ಪ್ರತಿ ಅಲೆ ಸಾಗರದಲ್ಲಿ ಹುಟ್ಟಿದೆ ಅಂತ ಅಂದ ಮೇಲೆ ಅದು ಅಲ್ಲಿ ಅದು ಅಪ್ಪಳಿಸಿ ನಾಶ ಆಗಲೇಬೇಕು. ಬಟ್ ದಿ ವಾಟರ್ ಇನ್ ದಿ ಓಷನ್ ಇಟ್ ಕಂಟಿನ್ಯೂಸ್ ಟು ಎಕ್ಸಿಸ್ಟ್ ಈವನ್ ಆಫ್ಟರ್ ದಿ ಡಿಸ್ಟ್ರಕ್ಷನ್ ಆಫ್ ದಿ ವೇವ್ಸ್.
So similarly, when the physical body drops or when the physical body dies, nothing happens to the spirit soul. ಸೊ ಆ ಸ್ಪಿರಿಟ್ ಅನ್ನುವಂತಹದ್ದು, ದಟ್ ಸ್ಪಿರಿಟ್ ಸೋಲ್ ಅನ್ನುವಂತಹದ್ದು, ಇಟ್ ಈಸ್ ನಿರಂತರ. ಇಟ್ ಕಂಟಿನ್ಯೂಸ್ ಟು ಬಿ ದಿ ಸ್ಪಿರಿಟ್ ಆಲ್ವೇಸ್, ಆಲ್ ದ ಟೈಮ್. And it is the desire that exists in the mind which again appears in the next life. ಸೊ ಮತ್ತೊಂದು ಜನ್ಮ ಯಾಕೆ ಸಿಗತ್ತೆ? ಇಟ್ ಈಸ್ ಬಿಕಾಸ್ ಆಫ್ ದಿ ಡಿಸೈರ್ಸ್. ಮನಸ್ಸಿನಲ್ಲಿ ಸಾವಿರಾರು ಆಸೆಗಳು ಹುಟ್ಟತ್ವೆ. ಸೊ ಆ ಸಾವಿರಾರು ಆಸೆಯ ಬಯಕೆಗಳಲ್ಲಿ ಕೆಲವೊಂದುಗಳನ್ನು ನಾವು ಪೂರೈಸ್ಕೋತೀವಿ, ಮತ್ತೆ ಕೆಲವುಗಳು ಹಾಗೆ ಉಳ್ಕೊಂಡಿರುತ್ತೆ. ಸೊ ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ದಟ್ ಎಕ್ಸಿಸ್ಟ್ಸ್ ಇನ್ ದಿ ಮೈಂಡ್ that again appears in the next life as samskara or as vasanas. So the next life of the jiva, again that the next life ಅಂತ ಒಬ್ಬ ಜೀವನಿಗೆ ಮತ್ತೊಂದು ಜನ್ಮ ಸಿಕ್ಕಿದೆ ಅಂತ ಏನು ವೇದಾಂತ ಹೇಳ್ತಾ ಇದೆ, ದಟ್ಸ್ ಅಗೇನ್ ಮ್ಯಾಟರ್, ಅಗೇನ್ ಇಟ್ ಈಸ್ ಜಡ. ಮತ್ತೊಮ್ಮೆ ಅವನಿಗೆ ದೇಹ ಸಿಕ್ಕಿರುತ್ತೆ, ದಟ್ಸ್ ಆಲ್. ಸೊ ಇಟ್ ಈಸ್ ಜಡ. ಸೊ ವಾಟ್ ಈಸ್ ಆಕ್ಚುಲಿ ಜಡ? ಎವ್ರಿಥಿಂಗ್ ದಟ್ ಕಮ್ಸ್ ಇನ್ ಟು ದಿಸ್ ಎಕ್ಸಿಸ್ಟೆನ್ಸ್ ಆಸ್ ಮ್ಯಾನಿಫೆಸ್ಟೇಷನ್ and goes out of this existence as unmanifestation is called the jada. That is matter. So matter ಏನು ಅಂತಂದ್ರೆ, it seems to be born and seems to die. So it's all appearance, it's all imagination of the mind. So it's a big divine drama. This huttu savu is illusion. ಇಲ್ಲಿ ಪರಮಾತ್ಮ ಹೇಳ್ತಾ ಇರುವಂತಹದ್ದು, ಇಟ್ ಈಸ್ ಥ್ರೂ ದಿ ಫಾಲ್ಸ್ ಐಡೆಂಟಿಫಿಕೇಶನ್, ದಟ್ ಈಸ್ ದಿ ಆತ್ಮ ಆರ್ ದಿ ಸ್ಪಿರಿಟ್, ಇಟ್ ಐಡೆಂಟಿಫೈಸ್ ವಿತ್ ದಿ ಮ್ಯಾಟರ್. ದೇಹ ಈಸ್ ಮ್ಯಾಟರ್, ದೇಹ ಈಸ್ ಜಡ. ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ ಅಂಡ್ ಅವಿದ್ಯೆ, ದಿ ಸೇಮ್ ಸ್ಪಿರಿಟ್ ಆರ್ ದಿ ಆತ್ಮ, ಬಿಕಾಸ್ ಆಫ್ ದಿ ಅಜ್ಞಾನ ಆರ್ ಅವಿದ್ಯೆ, ಇಟ್ ಅಟ್ಯಾಚಸ್ ಆರ್ ಐಡೆಂಟಿಫೈಸ್ ವಿತ್ ದ ಮ್ಯಾಟರ್ ಕಾಲ್ಡ್ the deha and manassu. This deha called the jada is always changing. The manasu is again, it is jada only. Again manasu is changing every kshana. ಸಾಕಷ್ಟು ಬಾರಿ ನಮ್ಮ ಅನುಭವಕ್ಕೆ ಬಂದಿರುತ್ತೆ, ನಮ್ಮ ಆಲೋಚನೆಗಳಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ನಾವೇ ಅನೇಕ ನಿರ್ಧಾರಗಳನ್ನು ಮತ್ತೆ ಮತ್ತೆ ಬದಲಾಯಿಸ್ತಾ ಇರ್ತೀವಿ. ನಮ್ಮ ದೇಹದಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ದ ಸೇಮ್ ಪರಮಾತ್ಮ ಈ ಹಿಂದೆ ದೇಹ ಅಂತ ಹೇಳಿದಾಗ ಅಲ್ಲಿ ಆ ದೇಹ ಅನ್ನುವಂತಹದ್ದು 9 ಅವಸ್ಥೆಗಳನ್ನು ಅನುಭವಿಸುತ್ತೆ. ಅದನ್ನು ಪರಮಾತ್ಮ ಹೇಳಿದ್ದಾನೆ, ಸ್ಟಾರ್ಟಿಂಗ್ ಫ್ರಮ್ ದಿ ಗರ್ಭಧಾನ ಅಪ್ ಟು ದಿ ಎಂಡ್ ಆಫ್ ದಿ ಡೆತ್ ಆಫ್ ದಿ ಫಿಸಿಕಲ್ ಬಾಡಿ. ಸೊ ಗರ್ಭಧಾನದಿಂದ ಪ್ರಾರಂಭವಾಗಿ ಆ ದೇಹ ನಾಶವಾಗುವವರೆಗೆ ಅಲ್ಲಿ 9 ಅವಸ್ಥೆಗಳನ್ನು ನಾವು ನೋಡ್ತೀವಿ. ಪ್ರತಿಯೊಂದು ಬದಲಾಗ್ತಾ ಇರ್ತೇವೆ. ಗರ್ಭಧಾನ, ಗರ್ಭವೃದ್ಧಿ, ಜನ್ಮ, ದಟ್ ಈಸ್ ಜನನ, ಶೈಶಾವಸ್ಥೆ, ಪ್ರೌಢ, ಯೌವನ, ನಡುವಯಸ್ಕ, ಮುಪ್ಪು, ಮೃತ್ಯು. ದೀಸ್ ಆರ್ ಆಲ್ ದಿ ಮಾಡಿಫಿಕೇಶನ್ಸ್. ಇವೆಲ್ಲ ಬದಲಾವಣೆಗಳು ಆಗ್ತಾನೇ ಇರುತ್ತೆ. ದಟ್ ಈಸ್ ನಿರಂತರ. ಎನಿಥಿಂಗ್ ವಿಚ್ ಈಸ್ ಜಡ, ಅಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತೀವಿ. ಸೊ ಇಲ್ಲೂ ಕೂಡ ದೇಹ ಅಂತ ಹೇಳಿದಾಗ ಅನೇಕ ಬದಲಾವಣೆಗಳನ್ನು ನಾವು ದೇಹದಲ್ಲಿ ನೋಡ್ತೀವಿ. ಅನೇಕ ಬದಲಾವಣೆಗಳನ್ನು ನಾವು ಮನಸ್ಸು ಅಂತ ಏನು ಹೇಳ್ತೀವಿ ಅಲ್ಲಿ ಕೂಡ ನಾವು ನೋಡ್ತೀವಿ. ಮತ್ತೊಂದು ಆಶ್ಚರ್ಯ ಅಂತಂದ್ರೆ, ಈಸ್ ಎ ವೇಕರ್ ಅಂತ ಕರಿತೀವಿ, ಎಚ್ಚರದವನು ಅಂತ ನಾವು ಕರಿತೀವಿ. ಸೊ ಎಚ್ಚರದವನು,
He becomes the ಕನಸಿನವನು. He is the dreamer. There is no separate entity. The same waker, he becomes the dreamer. And when he goes to sleep, the same dreamer, he becomes the sleeper. ಎಚ್ಚರಕ್ಕೆ ಬಂದ ಮೇಲೆ ದ ಸೇಮ್ ಸ್ಲೀಪರ್, ಹಿ ಬಿಕಮ್ಸ್ ದಿ ವೇಕರ್. ಅಲ್ಲಿ ವೇಕರು, ಡ್ರೀಮರು, ಸ್ಲೀಪರು, ನೋ ಸಪರೇಟ್ ಎಂಟಿಟೀಸ್, ದ ಸೇಮ್ ಪರ್ಸನ್. ಈವನ್ ಅವಸ್ಥೆಗಳು, ಎಚ್ಚರದ ಅವಸ್ಥೆ, ಕನಸಿನ ಅವಸ್ಥೆ, ನಿದ್ರೆಯ ಅವಸ್ಥೆ, ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಹಗಲು ರಾತ್ರಿ ಬದಲಾವಣೆಗಳಾಗ್ತಾ ಇರುತ್ತೆ. ಬಟ್ ಸನ್ ರಿಮೈನ್ಸ್ ದಿ ಸೇಮ್. ಸೂರ್ಯನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ದೆರ್ ಈಸ್ ಹಗಲು, ದೆರ್ ಈಸ್ ರಾತ್ರಿ. ಸನ್ ಸ್ಟ್ಯಾಂಡ್ಸ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಫಿನಾಮಿನಾ. ದೆರ್ ಈಸ್ ನೋ ಚೇಂಜ್ ಇನ್ ದಿ ಸನ್. ಸೊ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಹೇ ಉದ್ಧವ, ಯು ಬಿ ಲೈಕ್ ದಟ್. ಜಸ್ಟ್ ಲೈಕ್ ದಟ್ ಸೂರ್ಯ ಪರಮಾತ್ಮ, you be apart from all this phenomena. Watch this drama. You watch the body, watch the mind. You be the witness. So you see, we are all, Paramatma ಹೇಳ್ತಾನೆ, you are a spirit soul and it is independent. So ನಾನು ಅಂತ ಏನು ಹೇಳ್ಕೊತಾ ಇದೀವಿ, it is Atma Swarupa. It is not bound. It is very much free. Atma is free, and this is self, ever existing. But it is so unfortunate, because of the wrong identification, we ourselves becomes waker, dreamer, and deep sleeper. See, spirit soul is real, that is the reality. Waker, dreamer, deep sleeper, they are all imaginary bodies. ಎಚ್ಚರದ ದೇಹ ಅಂತ ಹೇಳ್ತೀವಿ, ಕನಸಿನಲ್ಲಿ ಒಂದು ದೇಹವನ್ನು ನೋಡ್ತೀವಿ, ಕನಸಿನ ದೇಹ ಅಂತ ಹೇಳ್ತೀವಿ. ಇನ್ ರಿಯಾಲಿಟಿ ದೇರ್ ಇಸ್ ನೋ ಸಚ್ ದೇಹ. ಸೊ ವಿ ಆರ್ ಡಿಸ್ಟರ್ಬ್ಡ್ ಬಿಕಾಸ್ ಆಫ್ ದಿಸ್ ರಾಂಗ್ ಐಡೆಂಟಿಫಿಕೇಶನ್. ಸೊ ಪರಮಾತ್ಮ ಹೇಳ್ತಿದ್ದಾನೆ, ಯು ಬಿ ಅಪಾರ್ಟ್ ಫ್ರಮ್ ದಿಸ್ ಅಂಡ್ ಅಲೋ ದಿ ಡ್ರಾಮಾ ಟು ಗೋ ಆನ್. ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ದಿ ಡ್ರಾಮಾ. ಪರಮಾತ್ಮ ಬಹಳ ಸ್ಪಷ್ಟವಾಗಿ ಇಲ್ಲಿ ಉದ್ಧವನ ಮೂಲಕ ನಮ್ಮೆಲ್ಲರಿಗೂ ಕೂಡ ಉಪದೇಶವನ್ನು ಕೊಡ್ತಾ ಇದ್ದಾನೆ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಡಿಸೈರ್ಸ್ ಒನ್ ಕಲ್ಟಿವೇಟ್ಸ್ ದಿ ವಾಸನಾಸ್. ಸಿ, ನಾವು ಸಂಸ್ಕಾರ ಅಂತ ಹೇಳ್ತೀವಿ, ಅಥವಾ ಕರ್ಮ ಬೀಜಗಳು ಅಂತ ಹೇಳ್ತೀವಿ, ವಾಸನಾಗಳು ಅಂತ ಹೇಳ್ತೀವಿ. ಅವುಗಳೆಲ್ಲ ಆಗೋದಕ್ಕೆ ಕಾರಣ ಏನು? ಇಟ್ ಈಸ್ ದಿ ಡಿಸೈರ್ಸ್. ಇಟ್ ಈಸ್ ದಿ ಡಿಸೈರ್ಸ್. ಸಿ, ಥ್ರೂ ವಾಸನ ಯು ಗಾಟ್ ದಿ ಬಾಡಿ. ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದಿ ಕರ್ಮ ಬೀಜಾಸ್, ಪ್ರಾರಬ್ಧ, ಯು ಗಾಟ್ ದಿ ಬಾಡಿ. ಅಂಡ್ ಯು ಗಾಟ್ ದಿ ಬಾಡಿ to fulfill the desires. Once again, all repetitions. But it is unfortunate that the body is pure matter, jada. It is a jada. So again, jada ಅಂತಂದ್ರೆ ವೇದಾಂತ ಹೇಳುವಂತಹ ಅರ್ಥವನ್ನು ನಾವು ತಗೊಂಡ್ರೆ, ಎನಿಥಿಂಗ್ when you call it jada, it comes and goes. It comes to the existence, it goes out of the existence. That is jada. So in between these two stages, that is coming and going, you identify yourself with jada and claims it is me. See the unfortunate condition of the jiva. This is what Paramatma is highlighting. See, jada anta ಹೇಳಿದಾಗ that comes into the existence, and after some time it goes out of the existence. So this coming and going, they are the two different stages. So in these two stages, it is unfortunate that you identify yourself with that jada
and you say it's me. And because you claim that it is me, you suffer a lot. You enjoy and suffer. See, ಪ್ರವೃತ್ತಿ ಮತ್ತು ನಿವೃತ್ತಿ ಅದನ್ನ ಇಲ್ಲಿ ಪರಮಾತ್ಮ ಮತ್ತೊಂದು ದೃಷ್ಟಿಯಿಂದ ಹೇಳ್ತಾ ಇದ್ದಾನೆ. ಒಬ್ಬ ಮನುಷ್ಯ ಔಟ್ ಆಫ್ ಡಿಸೈರ್ he comes to this world and getting involved in this big drama. It is because of the desire he gets the birth and he comes to this existence. ಅಲ್ಲಿ ಒಂದು ಜನ್ಮ ಅಂತ ತಗೋತಾನೆ, because of the desires, that's all. And there is another person, again out of desires, he wants to withdraw from the world. So pravrutti ಮತ್ತು nivrutti. Pravrutti is because of the desires he comes to this world, and nivrutti ಅಂತ ಹೇಳಿದಾಗ it is another kind of desire where you want to withdraw yourself from the world. So both are desires only. Because of the desires you exist here, and because of the desires you want to withdraw from the world. So both are desires only. It is so wonder. So ಮತ್ತೊಂದು ರೀತಿಯ ಮನುಷ್ಯ he says again out of desire ನನಗೆ ಮೋಕ್ಷ ಬೇಕು ಅಂತ ಹೇಳ್ತಾನೆ. ಸಿ, ಮೋಕ್ಷ ಬೇಕು ಅನ್ನುವಂತಹದ್ದು again it is a desire. See, this is the conditions of the jiva Paramatma is explaining. See, ಪ್ರತಿಯೊಂದಕ್ಕೂ ಮನ ಏವ ಕಾರಣಂ ಮನುಷ್ಯಾಣಂ ಬಂಧ ಮೋಕ್ತಯೋ ಅಮೃತ ಬಿಂದು ಉಪನಿಷತ್ನ ಪ್ರಾರಂಭದ ಮಂತ್ರ ಇದು. ಇಟ್ ಈಸ್ ದಿ ಮೈಂಡ್. ಸೊ ಇಲ್ಲಿ ಈ ಆಸೆ ಎನ್ನುವಂತಹದ್ದು ಮನಸ್ಸಿನಲ್ಲಿ ಹುಟ್ಟಿದಾಗ ದಿ ಅನ್ಫುಲ್ಫಿಲ್ಡ್ ಡಿಸೈರ್ಸ್ ಆರ್ ದಿ ಕಾಸಸ್ ಫಾರ್ ದಿ ವಾಸನಾಸ್. ಸೊ ಹಿ ಗೆಟ್ಸ್ ಎ ಬರ್ತ್. And after coming to this world, he enjoys, he suffers. ಆಮೇಲೆ ಹೇಳ್ತಾನೆ, ನನಗೆ ಐ ಡೋಂಟ್ ವಾಂಟ್ ಎನಿಥಿಂಗ್, ನಾನು ಎಲ್ಲವನ್ನ ರಿನೌನ್ಸ್ ಮಾಡ್ತೀನಿ, ನನಗೇನೂ ಬೇಕಿಲ್ಲ, ನಾನೊಬ್ಬ ಸನ್ಯಾಸಿ ಆಗ್ತೀನಿ. ಹೇಗೇನೆ ನನಗೇನೂ ಬೇಡ, ನಾನು ಸನ್ಯಾಸಿ ಆಗ್ತೀನಿ. ಈಸ್ ಎ ಡಿಸೈರ್. ದಟ್ ಈಸ್ ಎ ಡಿಸೈರ್. ಸೊ ನನಗೇನೂ ಬೇಡ ಜಗತ್ತಿನಲ್ಲಿ ಅಂತ ಹೇಳ್ತಾ ಇರುವಂತಹದ್ದು ಈಸ್ ಎ ಡಿಸೈರ್. There is another type of person. He says, I want moksha. See, I want moksha ಅನ್ನುವಂಥದ್ದು again it's a desire. ಎಕ್ಸಾಕ್ಟ್ಲಿ ಈ ಸಂದರ್ಭದಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ it will guide us. See, it says you are already mukta. ಐ ವಾಂಟ್ ಮೋಕ್ಷ ಅಂತ ಕೇಳ್ತಾ ಇದೆಯಲ್ಲ, ಯು ಆರ್ ಆಲ್ರೆಡಿ ಮುಕ್ತ, ಯು ಆರ್ ನಾಟ್ ಬೌಂಡ್. ಇಟ್ ಈಸ್ ಬಿಕಾಸ್ ಆಫ್ ದಿ ಮೈಂಡ್ ಯು ಥಿಂಕ್ ದಟ್ ಯು ಆರ್ ಬೌಂಡ್. ಸೊ ಇಟ್ ಈಸ್ ದಟ್ ಯು ಥಿಂಕ್, ಯು ಆರ್ ಥಿಂಕಿಂಗ್. ದ ಮೈಂಡ್ ಸೇಸ್ ದಟ್ ಯು ಆರ್ ಬೌಂಡ್. ವೇದಾಂತ ಸೇಸ್ ಯು ಆರ್ ಫ್ರೀ, ಯು ಆರ್ ಮುಕ್ತ, ಯು ಆರ್ ಆಲ್ರೆಡಿ ಮುಕ್ತ, ಯು ಆರ್ ನಾಟ್ ಬೌಂಡ್. ಸೊ ಅದರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ ಉದ್ಧವನಿಗೆ, ಹೇ ಉದ್ಧವ, ಬಿ ಕ್ವಯಟ್, ಶಾಂತನಾಗಿ ಹೋಗು. ವಾಚ್ ದಿಸ್ ಡ್ರಾಮಾ, ಡಿವೈನ್ ಡ್ರಾಮಾ. ಬಿ ವಿಟ್ನೆಸ್ ಟು ದಿಸ್ ವರ್ಲ್ಡ್. ನಥಿಂಗ್ ಈಸ್ ಯುವರ್ಸ್. Nothing is yours. And Paramatma, he continues. Atmanah pitruputrabhyam anumeyo bhavapyayo na bhavapyaya vastunam abhigno dvaya lakshanaha. ಇಲ್ಲಿ ಸಾಮಾನ್ಯವಾಗಿ ನಾವು ಮತ್ತೆ ಮತ್ತೆ ಮಾತನಾಡ್ತಾ ಇರ್ತೀವಿ, ದಿಸ್ ಹುಟ್ಟು ಸಾವು, ಬರ್ತ್ ಅಂಡ್ ಡೆತ್. ಇನ್ಫ್ಯಾಕ್ಟ್ ಈ ಬರ್ತ್ ಅಂಡ್ ಡೆತ್ ಅನ್ನುವಂತಹದ್ದು ಎರಡೂ ಕೂಡ ನಮ್ಮ ದೇಹದಲ್ಲಿ ಆಗುವಂತಹ ಅನುಭವವನ್ನು ನಾವು ನೇರವಾಗಿ ಆ ಅನುಭವಕ್ಕೆ ನಾವು ಸಾಕ್ಷಿಯಾಗಿಲ್ಲ. ವಿ ಹ್ಯಾವ್ ಹರ್ಡ್ ಅಬೌಟ್ ದಿ ಬರ್ತ್,
we have not experienced the birth and the death, in fact directly. ಸೊ ಅದಕ್ಕೆ ಇಲ್ಲಿ ಪರಮಾತ್ಮ ಹೇಳ್ತಾನೆ, ಇದರ ಅನುಭವ ಹೇಗೆ ಆಗಬೇಕು ಅಂತಂದರೆ, ಒಬ್ಬ ತಂದೆಯಾದವನು ಪುತ್ರನ ಮರಣದಿಂದ ಹಾಗೂ ಪುತ್ರನು ತಂದೆಯ ಮರಣದಿಂದ ತಮ್ಮ ತಮ್ಮ ಹುಟ್ಟು ಸಾವುಗಳ ಅನುಮಾನವನ್ನು ಮಾಡ್ಕೋಬೇಕು. ಸೊ ಇಲ್ಲಿ ಒಬ್ಬ ತಂದೆ ಪುತ್ರನ ಜನ್ಮದಿಂದ, ಅದೇ ರೀತಿ ಒಬ್ಬ ಪುತ್ರನಾದವನು ತಂದೆಯ ಮರಣದಿಂದ ತಮ್ಮ ತಮ್ಮ ಹುಟ್ಟು ಮರಣಗಳು ಹೇಗೆ ನಡೆಯುತ್ತೆ ಎನ್ನುವಂತಹದ್ದನ್ನು, ಆ ಒಂದು ಅನುಮಾನವನ್ನು ಅವರು ತಿಳ್ಕೋಬೇಕಾಗತ್ತೆ. ಅನುಮಾನ ಅಂತಂದರೆ ಇಟ್ ಈಸ್ ಇನ್ ಎ ವೇ ಗೇನಿಂಗ್ ಸಮ್ ನಾಲೆಡ್ಜ್ ಇಂಡೈರೆಕ್ಟ್ಲಿ. ಸೊ ಯಾವ ಯಾವ ವಸ್ತುವಿನಲ್ಲಿ ಈ ರೀತಿ ಹುಟ್ಟು ಮತ್ತು ಸಾವುಗಳಿದೆ, ಅವುಗಳನ್ನು ಅರಿಯುವಂತಹ, ತಿಳ್ಕೊಳ್ಳುವಂತಹ ಆತ್ಮ, ಹಿ ಈಸ್ ಆಲ್ವೇಸ್ ಡಿಫರೆಂಟ್ ಫ್ರಮ್ ದಿ ಬರ್ತ್ ಅಂಡ್ ಡೆತ್. ಈ ಹುಟ್ಟು ಸಾವುಗಳನ್ನು ನಾನು ತಿಳ್ಕೋತೀನಿ ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಫಾರ್ ದಿ ಆತ್ಮ. ಆತ್ಮ ಈಸ್ ಡಿಫರೆಂಟ್ ಫ್ರಮ್ ದಿ ಬರ್ತ್ ಅಂಡ್ ಡೆತ್. ಸೊ ಇಟ್ ಈಸ್ ಪಾಸಿಬಲ್ ಫಾರ್ ದಿ ಆತ್ಮ ಟು ಅಂಡರ್ಸ್ಟ್ಯಾಂಡ್ what is birth and what is death. If you want to understand this birth and death, know that you are Atma. Then it is possible for you that you gain the knowledge about the birth and death. So, ಈ ಲಕ್ಷಣಗಳಿಂದ ಅವನು he is always separate from these two characteristics. ಜನ್ಮಕ್ಕಿಂತ ಮುಂಚಿನ ಅವಸ್ಥೆಯನ್ನು ಹೇಗೆ ತಿಳ್ಕೊಳ್ಳುವಂತಹದ್ದು, ನಾಟ್ ಪಾಸಿಬಲ್. ಅದೇ ರೀತಿ ಮರಣದ ನಂತರದಲ್ಲಿ ಆಗುವಂತಹ ಅವಸ್ಥೆಯನ್ನು, ಅದನ್ನು ಹೇಗೆ ತಿಳ್ಕೊಳ್ಳುವಂತಹದ್ದು. ಸೊ ಅಗೇನ್ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ನನ್ನ ಹುಟ್ಟು ಮತ್ತು ನನ್ನ ಸಾವನ್ನು ಸ್ವತಃ ನಾನೇ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಾ ಹೇಗೆ ಹುಟ್ಟಿದೆ ನನಗದು ಗೊತ್ತಾಗಬೇಕು, ನಾ ಹೇಗೆ ಸಾಯ್ತೀನಿ ನನ್ನ ಸಾವಿನ ಬಗ್ಗೆ ನನಗೆ ಅರ್ಥ ಆಗಬೇಕು. ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದನ್ನು ಇಲ್ಲಿ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. So there is a method. Yes, it is possible to understand what is birth and what is death, and you have to follow that method. ಯಾವಾಗ ನಿನಗೆ ಒಬ್ಬ ಮಗ ಹುಟ್ಟುತ್ತಾನೆ, you experience the birth of a body. ಮಗ ಅಂತ ನೀ ಹೇಳ್ಕೊತಾ ಇರುವಂತಹದ್ದು ಈಸ್ ಎ ಸಂಬಂಧವನ್ನು ಬದಿಗೊಪ್ಪಿ ನೀನು ಅದನ್ನು ವೀಕ್ಷಿಸಿದಾಗ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಬರ್ತ್ ಆಫ್ ಎ ಬಾಡಿ. ಒಂದು ದೇಹದ ಜನನವಾಗತ್ತೆ, ಆ ಜನನವನ್ನು ನೀನು ನೋಡ್ತೀಯ. ಇಟ್ ಈಸ್ ಪಾಸಿಬಲ್. ನಿನ್ನ ಮಗ ಹುಟ್ಟುವಂತಹ ಸಂದರ್ಭದಲ್ಲಿ ಮಗ ಹುಟ್ಟುತ್ತಾ ಇದ್ದಾನೆ ಅಂತ ಅಂದಾಗ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್. ಸೊ ಒಂದು ದೇಹದ ಹುಟ್ಟು ಇಲ್ಲಿ ನಡೆದಿದೆ, ಈಗ ಒಂದು ದೇಹ ಇಲ್ಲಿ ಹುಟ್ಟಿದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಅದನ್ನು ಯು ಕ್ಯಾನ್ ವಾಚ್ ಇಟ್ ವೆರಿ ಕ್ಲೋಸ್ಲಿ ವೆನ್ ಯುವರ್ ಸನ್ ಈಸ್ ಗೆಟಿಂಗ್ ಬರ್ತ್. ಅದೇ ರೀತಿ ಒಬ್ಬ ತಂದೆಯ ಮರಣವಾದಾಗ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಡೆತ್ ಆಫ್ ದಿ ಬಾಡಿ. ಒಬ್ಬ ತಂದೆ ಯಾವುದೋ ಒಂದು ಕಾರಣದಿಂದ ಮುಪ್ಪು, ವಾಟ್ ಎವರ್ ಇಟ್ ಈಸ್, ಸೋ ಮೆನಿ ರೀಸನ್ಸ್ ಫಾರ್ ದಿ ಡೆತ್. ಸೊ ಒಬ್ಬ ತಂದೆಯ ಮರಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮಗ ಹಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಡೆತ್ ಆಫ್ ಎ ಬಾಡಿ. ಸೊ ತಂದೆಯ ಮರಣವನ್ನು ಅವನು ನೋಡಿದಾಗ ಅವನಿಗೆ ಗೊತ್ತಾಗುತ್ತೆ, ದಿಸ್ ಈಸ್ ಕಾಲ್ಡ್ ದಿ ಡೆತ್. ಒಂದು ದೇಹದ ಮರಣ ಆಗಿದೆ ಅನ್ನುವಂತಹದ್ದು ಅವನ ಅನುಭವಕ್ಕೆ ಬರುತ್ತೆ. ಸೊ ಇವೆರಡರ ಅನುಭವ ಅಂತಂದರೆ ಹುಟ್ಟು ಮತ್ತು ಸಾವಿನ ಅನುಭವವನ್ನು ನಾವು ನಮ್ಮ ದೇಹದ ಮೂಲಕವೇ ನಾವು ಆ ಅನುಭವವನ್ನು ನಾನು ಪಡ್ಕೋಬೇಕು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಒಂದು ಹುಟ್ಟು ಅನ್ನುವಂತಹದ್ದನ್ನು ನೀನು ತಿಳ್ಕೋಬೇಕು ಅಂತಂದರೆ ನಿನ್ನ ಮಗ ಹುಟ್ಟುತ್ತಾ ಇರುವಂತಹ ಸಂದರ್ಭದಲ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಬರ್ತ್ ಆಫ್ ಎ ಬಾಡಿ. ಅದೇ ರೀತಿ ತಂದೆಯ ಮರಣ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಿ ಡೆತ್ ಆಫ್ ಎ ಬಾಡಿ. ಸಿ ಬೋತ್ ಆರ್ ಡಿಫರೆಂಟ್ ಬಾಡೀಸ್. ಒನ್ ಈಸ್ ದಿ ಸನ್ಸ್ ಬಾಡಿ, ಇಟ್ಸ್ ಗೆಟಿಂಗ್ ಬರ್ತ್. ಅನದರ್ ಈಸ್ ಫಾದರ್ಸ್ ಬಾಡಿ ಗೆಟಿಂಗ್ ಮರಣ. ಸೊ ಎರಡೂ ಬೇರೆ ಬೇರೆ ದೇಹಗಳು. ಆ ಎರಡೂ ಬೇರೆ ಬೇರೆ ದೇಹಗಳ ಅನುಭವವನ್ನು ನೀನು ಮಧ್ಯದಲ್ಲಿ ನಿಂತು ಅವೆರಡನ್ನೂ ವಾಚ್ ಮಾಡಿದ್ಯಾ,
ನಿನಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಬಟ್ ಆ ಎರಡೂ ಅಂದರೆ ಹುಟ್ಟು ಮತ್ತು ಸಾವು, ಆ ಎರಡೂ ಅನುಭವಗಳನ್ನು ನಾನು ನನ್ನ ದೇಹದಲ್ಲೇ ನಾನು ನೋಡ್ಕೋಬೇಕು ಅಂತಂದರೆ ಇಟ್ ಈಸ್ ನಾಟ್ ಪಾಸಿಬಲ್. ಸೊ ಇಟ್ ಈಸ್ ನಾಟ್ ಪಾಸಿಬಲ್. ಅದನ್ನು ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಸೊ ಒನ್ ಹೂ ನೋಸ್ ದಟ್ ದೆರ್ ಈಸ್ ಎ ಬರ್ತ್ and one who knows that there is a death, then he becomes the knower. So death is happening to the body, birth is happening to the body. So adrinda you become the knower. And what is the basic requirement for this experience? ಅದನ್ನೇ ಇಲ್ಲಿ ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ದ ನೋವರ್ must be separate from the known. ಸೊ ಅದು ನಿನ್ನ ದೇಹದಲ್ಲಿ ನೀನು ನೋಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಯು ಮಸ್ಟ್ ಬಿ ಡಿಫ್ರೆಂಟ್. ಸೊ ಯು ಬಿಕಮ್ ದಿ ನೋವರ್. ಸೊ ನೋವರ್ ಈಸ್ ಆಲ್ವೇಸ್ ಡಿಫ್ರೆಂಟ್ ಫ್ರಮ್ ದಿ ನೋನ್. ನೋನ್ ಈಸ್ ಸಪರೇಟ್ ಆ್ಯಂಡ್ ಯು ಆರ್ ದಿ ನೋವರ್. ಸೊ ದ ನೋವರ್ ಮಸ್ಟ್ ಬಿ ಸಪರೇಟ್ ಫ್ರಮ್ ದಿ ನೋನ್. ಸೊ ಯಾರೋ ಒಬ್ಬ ವ್ಯಕ್ತಿಯ ಸಾವು ಆಗ್ತಾ ಇರೋವಂತಹದ್ದಾಗ I witnessed it. That means I experienced the death of a body. Similarly, in the case of birth of a body, ಆ ಒಂದು ದೇಹವನ್ನು ನೋಡಿ ಅದಕ್ಕೆ ಜನ್ಮ ಆಗಿದೆ ಎನ್ನುವಂತಹದ್ದನ್ನು ಕೂಡ ನಾವು ತಿಳ್ಕೋಬಹುದು. ಸೊ ಒಂದು ದೇಹದ ಮರಣವನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅಂತಂದರೆ, ಐ ಕೇಮ್ ಟು ಅಂಡರ್ಸ್ಟ್ಯಾಂಡ್ ದಟ್ breathing in that body has stopped. That it is called a death. See, ಒಂದು ದೇಹದ ಮರಣ, I came to understand, I experienced the death of a body ಅಂತಂದರೆ ಅದು ಹೇಗೆ ಅಂತಂದರೆ, see, when you see a body, it is living. ಅಲ್ಲಿ ಜೀವ ಅನ್ನುವಂತಹದ್ದಿದೆ. ಬಟ್ when you say that I experienced ದಿ ಡೆತ್ ಆಫ್ ಎ ಬಾಡಿ ಅಂತಂದಾಗ ಆ ದೇಹದಲ್ಲಿ ದಟ್ ಬ್ರೀತಿಂಗ್ ಅಂತ ಏನಿದೆ, ಇಟ್ ಹ್ಯಾಸ್ ಸ್ಟಾಪ್ಡ್. ದ ಮೊಮೆಂಟ್ ಬ್ರೀತಿಂಗ್ ಹ್ಯಾಸ್ ಸ್ಟಾಪ್ಡ್, ಇಟ್ ಈಸ್ ಕಾಲ್ಡ್ ದಿ ಡೆತ್ ಆಫ್ ದಿ ಬಾಡಿ. ಬಾಡಿ ಈಸ್ ಗೆಟಿಂಗ್ ಕೋಲ್ಡ್, ದೆರ್ ಈಸ್ ನೋ ಬ್ರೀತಿಂಗ್ ಹ್ಯಾಪನಿಂಗ್, ದೆರ್ ವಾಸ್ ನೋ ಹೀಟ್ ಇನ್ ದಿ ಬಾಡಿ. ಸೊ ಇವೆಲ್ಲವನ್ನು ನಾನು ಗುರುತಿಸಿ ಅನುಭವವನ್ನು ಗಳಿಸ್ಕೊಂಡೆ. ಸಾವು ಅಂತಂದರೆ ಅದು ಈ ರೀತಿ ಇರುತ್ತೆ. ಸೊ ಇದು ನನಗೆ ಹೇಗೆ ಸಾಧ್ಯವಾಯಿತು ಈ ಅನುಭವ? ಬಿಕಾಸ್ ಐ ಆಮ್ ಸಪರೇಟ್ ಫ್ರಮ್ ದಟ್ ಬಾಡಿ. ಡೆತ್ ಡಿಡ್ ನಾಟ್ ಹ್ಯಾಪನ್ ಇನ್ ದಿಸ್ ಬಾಡಿ, ಡೆತ್ ಹ್ಯಾಪನ್ ಇನ್ ದಟ್ ಬಾಡಿ. ಸೊ ಐ ಎಕ್ಸಾಮಿನ್ಡ್, ಐ ವಾಚ್ಡ್ ದಟ್ ಬಾಡಿ ಆ್ಯಂಡ್ ಐ ಅಂಡರ್ಸ್ಟುಡ್. ಸೊ ದಿಸ್ ಈಸ್ ಕಾಲ್ಡ್ ಡೆತ್. ಸೊ ಅದೇ ರೀತಿ ವೆನ್ ದೆರ್ ಈಸ್ ಎ ವೇಕರ್, ಸಿ ದೆರ್ ಆರ್ ವೇಕರ್, ಡ್ರೀಮರ್ ಆ್ಯಂಡ್ ಸ್ಲೀಪರ್ ಅಂತ ನಾವು ಹೇಳ್ತೀವಿ. ಸಿ ವೆನ್ ದ ವೇಕರ್ ಈಸ್ ಡೈಯಿಂಗ್, dreamer is born. When the dreamer is dying, the sleeper is born. When the sleeper is dying, again the waker is born. ಸೊ ಇಲ್ಲಿ ವೇಕರ್, ಡ್ರೀಮರು, ಸ್ಲೀಪರು, ಆ ಮೂರೂ ಎಂಟಿಟಿಗಳನ್ನು ನಾವು ಒಟ್ಟಿಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಎಚ್ಚರದವನಾಗಿರ್ತಾನೆ, ಅವನೇ ಕನಸಿನವನಾಗ್ತಾನೆ, ಅವನೇ ನಿದ್ರೆಯವನಾಗ್ತಾನೆ, ನಿದ್ರೆಯವನೇ ಎಚ್ಚರಕ್ಕೆ ಬಂದು ಎಚ್ಚರದವನಾಗ್ತಾನೆ. ಸೊ ಇಟ್ ಈಸ್ ಅ ಸೈಕಲ್, ಇಟ್ ಈಸ್ ನಿರಂತರ, ಇಟ್ಸ್ ಅ ಫಿನಾಮಿನಾ, ಇಟ್ಸ್ ಎ ಡ್ರಾಮಾ. ಇಟ್ ಹ್ಯಾಸ್ ಟು ಹ್ಯಾಪನ್ ಇನ್ ದಿಸ್ ವರ್ಲ್ಡ್. ಜಗತ್ತಿನಲ್ಲಿ ಇದೆಲ್ಲ ನಡೀತಾನೇ ಇರಬೇಕು. ಸೊ ಈ ಅವಕಾಶಗಳಿಗಾಗಿ ಈ ಜಗತ್ತು ಅನ್ನುವಂತಹದ್ದು ನಿರ್ಮಾಣವಾಗಿದೆ. ಇಟ್ಸ್ ಎ ಬಿಗ್ ಸ್ಟೇಜ್ ಫಾರ್ ಆಲ್ ದಿಸ್ ಡ್ರಾಮಾ. ಬಿಕಾಸ್ ಅದರ್ ದ್ಯಾನ್ ದಿ ಆತ್ಮ ಎವ್ರಿಥಿಂಗ್ ಈಸ್ ಜಡ. ವೇದಾಂತ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ಚೈತನ್ಯ ಅಂತಂದರೆ ಇಟ್ ಈಸ್ ದಿ ಆತ್ಮ ಅಲೋನ್, ದಟ್ಸ್ ಆಲ್. ಆತ್ಮನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲವೂ ಜಡ. ಆ್ಯಂಡ್ ಅಗೇನ್ ಆತ್ಮ ಈಸ್ ದಿ ಓನ್ಲಿ ಸತ್ಯ. ಅಂಡ್ ಆತ್ಮನನ್ನು ಹೊರತುಪಡಿಸಿದರೆ ಉಳಿದ ಎಲ್ಲವೂ ಅಸತ್ಯ. So that which comes and goes to this
ಜಗತ್ ಈಸ್ ಕಾಲ್ಡ್ ದಿ ಮ್ಯಾಟರ್. ಜಡ ಅಂತಂದ್ರೆ ಏನು ಅನ್ನುವಂತಹದ್ದನ್ನು ಬಹಳ ಸ್ಪಷ್ಟವಾಗಿ ಪರಮಾತ್ಮ ಇಲ್ಲಿ ಹೇಳ್ತಾನೆ. ದ್ಯಾಟ್ ವಿಚ್ ಈಸ್ ಫಾರ್ ಎವರ್, ಸದಾ ಇರುವಂತಹದ್ದು ಯಾವುದು? ದಟ್ ಈಸ್ ಆತ್ಮ. ಸೊ ಇಲ್ಲಿ ಪರಮಾತ್ಮ ಶ್ರೀಕೃಷ್ಣ ಬಹಳ ಕ್ಲಾರಿಟಿಯನ್ನು ಕೊಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ, ಹೇ ಉದ್ಧವ, ನೋ ದಟ್ ಯು ಆರ್ ದಿ ಆತ್ಮ, ಯು ಆರ್ ದಿ ಸ್ಪಿರಿಟ್ ಸೋಲ್, ಯು ಆರ್ ನಾಟ್ ದಿ ಬಾಡಿ, ಯು ಆರ್ ನಾಟ್ ದಿ ಮೈಂಡ್, ಯು ಆರ್ ನಾಟ್ ದಿ ಇಂಟೆಲೆಕ್ಟ್. ಸೊ ವಾಚ್ ದಿಸ್ ಬಾಡಿ, ವಾಚ್ ದಿ ಬಾಡಿ and watch the jagat. Be separate from that. You are the knower. Knower must be separate from the known. And you are the Atma. Taro bija pakabhyam yo vidvam janma samyamau. Tarorvi lakshano drashta evam drashtatano prutak. So, ಎ ವೈಸ್ ಪರ್ಸನ್ ಅಂತಂದರೆ ಒಬ್ಬ ವಿವೇಕಿಯಾದವನು, ಹಿ ವಿಲ್ ಸಿ ದಿ ಸೀಡ್ ಆ್ಯಂಡ್ ಇಟ್ಸ್ ಎಫೆಕ್ಟ್ಸ್. ಒಂದು ಬೀಜ ಮತ್ತು ಬೀಜದ ಪರಿಣಾಮ, ಅದರ ಬಗ್ಗೆ ಒಬ್ಬ ವಿವೇಕಿಗೆ ಅದರ ಅರಿವು ಅಂತಂದರೆ ಜ್ಞಾನ. ಆ್ಯಂಡ್ ಹೀ ಅಂಡರ್ಸ್ಟ್ಯಾಂಡ್ಸ್ ದಿ ರಿಯಾಲಿಟಿ. ಸೊ ವಾಟ್ ಈಸ್ ದಿ ಸತ್ಯ ಇನ್ ದಿಸ್ ಸೀಡ್ ಆ್ಯಂಡ್ ಎಫೆಕ್ಟ್ಸ್? ಸೊ ಅದೆಲ್ಲ ಅವನು ತಿಳ್ಕೊಂಡಿರ್ತಾನೆ. ಒಂದು ಮರ, ವೃಕ್ಷದ ಬೀಜ ಮತ್ತು ಅದರ ಪರಿಣಾಮ ಇವೆಲ್ಲವನ್ನು ಗಮನಿಸಿದ ನಂತರದಲ್ಲಿ ಒಬ್ಬ ವೈಸ್ ಪರ್ಸನ್ ಅಂತಂದರೆ ವಿದ್ವಾಂಸ, ಪಂಡಿತ, ಜ್ಞಾನಿ, ಸೊ ಅವನು ಅವುಗಳ ಹುಟ್ಟು ಮತ್ತು ವಿನಾಶವನ್ನು ತಿಳ್ಕೊತಾನೆ. ಸೊ ಯಾರು ಹೀಗೆ, ಫಾರ್ ಎಕ್ಸಾಂಪಲ್ ದೆರ್ ಇಸ್ ಎ ಸೀಡ್ ಆ್ಯಂಡ್ ದೆರ್ ಇಸ್ ಎ ವೃಕ್ಷ. ಸೊ ಇದರ ಬಗ್ಗೆ ಯಾರು ಇದನ್ನು ತಿಳ್ಕೊಂಡಿರ್ತಾನೆ, ಈಸ್ ಕಾಲ್ಡ್ ದಿ ವೈಸ್ ಪರ್ಸನ್. ಆ್ಯಂಡ್ ದಿಸ್ ವೈಸ್ ಪರ್ಸನ್ ಈಸ್ ಡಿಫರೆಂಟ್ ಫ್ರಮ್ ದಿಸ್ ಸೀಡ್ ಆ್ಯಂಡ್ ದಿ ಟ್ರೀ. ಸೊ ಎಕ್ಸಾಕ್ಟ್ಲಿ ಲೈಕ್ ದಟ್, ಎ ಪರ್ಸನ್ ಹೂ ಸೀಸ್ ದಿ ಬರ್ತ್ ಆ್ಯಂಡ್ ಡೆತ್ ಆಫ್ ಎ ಬಾಡಿ ಈಸ್ ಟೋಟಲಿ ಸಪರೇಟ್ ಫ್ರಮ್ ದಿ ಬಾಡಿ. ಸೊ ಅವನು ಶರೀರಕ್ಕಿಂತ ಬೇರೆಯವನಾಗಿ ಇರ್ತಾನೆ. He is called the Atma. So Atma can understand that. And Atma ಅಂತ ಹೇಳಿದಾಗ there is no destruction for the Atma. Atma is avinashi. There is no death for the Atma. Death happens to the physical body, that's all. When it is Atma, there is no death for it. It will not perish. ನಾವು ತುಂಬ ಚಿಕ್ಕ ಹುಡುಗರಾಗಿದ್ದಾಗ, ಶಾಲೆಗೆ ಹೋಗ್ತಾ ಇದ್ದಾಗ, ನಮಗೆ ಶಾಲೆಯಲ್ಲಿ ಕೆಲವು ರೀತಿಯ ಅಸೈನ್ಮೆಂಟ್ಗಳನ್ನು ಕೊಡ್ತಾ ಇದ್ರು. ಶಾಲೆಯಿಂದ ಬಂದ ನಂತರದಲ್ಲಿ ಮನೆಗೆ ಬಂದಾಗ ಹೊರಗಡೆಯಿಂದ ಮಣ್ಣು ತಗೊಂಬಂದು ಆ ಮಣ್ಣಿನಲ್ಲಿ ಇರುವಂತಹ ಕಸ ಕಡ್ಡಿಗಳನ್ನು ತೆಗೆದು ಆ ಮಣ್ಣನ್ನು ಒಂದು ಪಾತಿಯಂತೆ ಮಾಡಿ, ಆ ಮಣ್ಣಲ್ಲಿರುವಂತಹ ಕಸ ಕಡ್ಡಿಗಳನ್ನೆಲ್ಲ ತೆಗೆದು ಮಣ್ಣನ್ನು ಕ್ಲೀನ್ ಮಾಡಿ, ಅಂತಂದರೆ ಮಣ್ಣನ್ನು ಹದ ಮಾಡಿಕೊಂಡು ಅದನ್ನು ಒಂದು ಪಾತಿಯಂತೆ ಮಾಡಿ, ಆ ಪಾತಿಯಲ್ಲಿ ನಾವೇನು ಮಾಡ್ತೀವಿ, ರಾಗಿ ಕಾಳುಗಳನ್ನು ಅಥವಾ ಕೊತ್ತಂಬರಿ ಬೀಜಗಳನ್ನು ಅಲ್ಲಿ ಉದುರಿಸಿದಾಗ ಒಂದೆರಡು ದಿನದ ನಂತರದಲ್ಲಿ ಅಲ್ಲಿ ಸಣ್ಣ ಸಣ್ಣ ಚಿಗುರು, ರಾಗಿ ಕಾಳು ಹಾಕಿದಾಗ ಆಗಿರಬಹುದು ಅಥವಾ ಕೊತ್ತಂಬರಿ ಬೀಜಗಳನ್ನು ಹಾಕಿದಾಗ ಆಗಿರ್ಬೋದು, ಸಣ್ಣ ಸಣ್ಣ ಮೊಳಕೆಗಳನ್ನು ನಾವು ಒಂದೆರಡು ದಿನದಲ್ಲಿ ನಾವು ನೋಡ್ತೀವಿ. ಸೊ ಅದಕ್ಕೆ ಮತ್ತೆ ನಾವೇನು ಮಾಡ್ತೀವಿ, ನೀರು ಚುಮುಕಿಸ್ತೀವಿ, ಮಣ್ಣು ಒದ್ದೆಯಾಗುವಂತೆ ಅಲ್ಲಿ ತೇವಾಂಶ ಇರೋ ಹಾಗೆ ನಾವು ನೋಡ್ತೀವಿ. ಮತ್ತು ಮಣ್ಣಿನ ಮೇಲೆ ಅಲ್ಲಲ್ಲಿ ಏನಾದರೂ ಅದರ್ ದ್ಯಾನ್ ಆ ಮೊಳಕೆಗಳನ್ನು ಬಿಟ್ಟು ಬೇರೆ ಏನಾದ್ರೂ ಅದನ್ನು ಕ್ಲೀನ್ ಮಾಡ್ತೀವಿ. ಸೊ ಒಂದೆರಡು ದಿನದಲ್ಲಿ ಆ ಪುಟ್ಟ ಪುಟ್ಟ ಮೊಳಕೆಗಳು ಎಲ್ಲ ಬಂದು ಸಣ್ಣ ಸಣ್ಣ ಸಸಿಗಳಾಗಿ ಕಾಣುತ್ತೆ. ಸೊ ಅವೆಲ್ಲವನ್ನು ನಾವು ಅಬ್ಸರ್ವ್ ಮಾಡಿ ಆ ಒಂದು ಸೈನ್ಸ್ ತರಗತಿನಲ್ಲಿ ನಮಗೇನು ಅಸೈನ್ಮೆಂಟ್ ಕೊಟ್ಟಿರ್ತಾರೆ, ಆ ಅಸೈನ್ಮೆಂಟಲ್ಲಿ ನಾವು ಅದನ್ನೆಲ್ಲ ಬರೀತಾ ಇದ್ವಿ. ಸೊ ಇಷ್ಟನೇ ತಾರೀಕು ಈ ಥರ ಎಲ್ಲ ಕ್ಲೀನ್ ಮಾಡಿದ್ವಿ, ಮಣ್ಣು ಅದಕ್ಕೆ ನೀರು ಚುಮುಕಿಸಿದ್ವಿ, ಆಮೇಲೆ ರಾಗಿ ಕಾಳು ಹಾಕಿದ್ವಿ ಅಥವಾ ಕೊತ್ತಂಬರಿ ಬೀಜ ಹಾಕಿದ್ವಿ,
ಒಂದು 2 ದಿನ ಬಿಟ್ಟು ಅವತ್ತಿನ ಡೇಟ್ ಬರೆದು ಅಲ್ಲಿ ಮೊಳಕೆಗಳು ಕಾಣ್ತು. ಆಮೇಲೆ ಮತ್ತೆ ಆ ಪಾತಿಯನ್ನು ಅಂದರೆ ಅಲ್ಲಿರುವಂತಹ ಮಣ್ಣನ್ನು ಒದ್ದೆಯಾಗುವಂತೆ ನಾವು ನೋಡ್ಕೊಂಡ್ವಿ, ನೀರು ಚುಮುಕಿಸಿದ್ವಿ. 2 ದಿನದಲ್ಲಿ ಪುಟ್ಟ ಪುಟ್ಟ ಸಸಿಗಳನ್ನು ನೋಡಿದ್ವಿ. ಸೊ ಆ ಚಿತ್ರಗಳನ್ನೆಲ್ಲ ನಾವು ಬರಿತೀವಿ, ಒಂದು ಮಣ್ಣಿನ ಪಾತಿ ಬರಿತೀವಿ. ಅಲ್ಲಿ ಸಣ್ಣ ಸಣ್ಣ ಮೊಳಕೆಗಳು, ಆ ಚಿಗುರುಗಳು, ಸಣ್ಣ ಸಣ್ಣ ಗಿಡಗಳು ಅದೆಲ್ಲ ಬರ್ತಾ ಇರೋವಂಥ ಅವೆಲ್ಲವನ್ನು ನಾವು ನೀಟಾಗಿ ಬರ್ಕೊಂಡೋಗಿ ಶಾಲೆಯಲ್ಲಿ ನಾವು ತೋರಿಸ್ತಾ ಇದ್ವಿ. ಸೊ ಒಂದು ಸೀಡ್ ಹೇಗೆ ಆ ಸೀಡ್ ಒಡ್ಕೊಂಡು ಆ ಮೊಳಕೆ ಅಥವಾ ಒಂದು ಗಿಡ ಅನ್ನುವಂಥದ್ದು ಹೇಗೆ ಈಚೆ ಬಂತು. ಸೊ ಸೈನ್ಸಲ್ಲಿ ನಮಗೆ ಅದೊಂದು ಅಸೈನ್ಮೆಂಟ್ ಕೊಟ್ಟಾಗ ನಾವು ಈ ರೀತಿ ಮಾಡ್ತಾ ಇದ್ವಿ. ಆ ಚಿತ್ರ ಎಲ್ಲ ಬರೆದು ಶಾಲೆಗೆ ತೊಗೊಂಡೋಗಿ ತೋರಿಸ್ತಾ ಇದ್ವಿ. ಸೊ ದಟ್ ಮೀನ್ಸ್ ಇಟ್ ಈಸ್ ಪಾಸಿಬಲ್ ದಟ್ ಆ ಒಂದು ಸೀಡು ಹೇಗೆ ಬದಲಾವಣೆಯನ್ನು ಹೊಂದತ್ತೆ ಅನ್ನುವಂತಹದನ್ನು ನಾವು ಗಮನಿಸಿದ್ವಿ. ಸೊ ಇಟ್ ಈಸ್ ಪಾಸಿಬಲ್. ಆ ಬರೀ ಬೀಜ ಅಂತ ಹೇಳಿದಾಗ ಆ ಮಣ್ಣಿಗೆ ಹಾಕೋದಕ್ಕೆ ಮುಂಚೆ, ಅಲ್ಲಿ ನೀರು ಚುಮುಕಿಸೋದಕ್ಕೆ ಮುಂಚೆ ಅಲ್ಲಿ ಯಾವುದೂ ಡೆವಲಪ್ಮೆಂಟೇ ಇರಲಿಲ್ಲ. ಎಷ್ಟೋ ದಿನಗಳಿಂದ ರಾಗಿ ಕಾಳು ಮನೇಲೇ ಇತ್ತು, ಕೊತ್ತಂಬರಿ ಬೀಜ ಮನೇಲೇ ಇತ್ತು. ಆ ಡಬ್ಬದಲ್ಲಿದ್ದಾಗ ಅವುಗಳ ಮೊಳಕೆ ಒಡಿಲಿಲ್ಲ. ಯಾಕೆ? ಬಿಕಾಸ್ ಎಲ್ಲಿವರೆಗೆ ಅದು ಡಬ್ಬದಲ್ಲಿತ್ತು ಅಲ್ಲಿವರೆಗೆ ಇಟ್ ಈಸ್ ಜಡ, ಪ್ಯೂರ್ ಮ್ಯಾಟರ್. ಇಟ್ ವಾಸ್ ಜಡ. ದ ಸೀಡ್ ಈಸ್ ಆಲ್ಸೋ ಜಡ and the womb is also jada. Here the womb ಅಂತಂದ್ರೆ ಪಾತಿ. ಸೊ ಜಸ್ಟ್ ಲೈಕ್ ದಟ್, ಈಗ ನಾವು ಒಂದು ಕಾರ್ನಲ್ಲಿ ಪೆಟ್ರೋಲ್ ಹಾಕ್ತೀವಿ, ಪೆಟ್ರೋಲ್ ಈಸ್ ಜಡ. ಇಟ್ಸ್ ಎಸೆನ್ಷಿಯಲ್. ಪೆಟ್ರೋಲ್ ಈಸ್ ಎಸೆನ್ಷಿಯಲ್. ಇಟ್ ಈಸ್ ದಿ ಫ್ಯೂಯಲ್ ಫಾರ್ ದಿ ಇಂಜಿನ್. ಇಫ್ ದಿ ಕಾರ್ ಇಟ್ ಹ್ಯಾಸ್ ಟು ಸ್ಟಾರ್ಟ್ ಅಂಡ್ ಮೂವ್ ಅಂತಂದಾಗ ಅಲ್ಲಿ ಫ್ಯೂಯಲ್ ಈಸ್ ಇಂಪಾರ್ಟೆಂಟ್, ಎಸೆನ್ಷಿಯಲ್, and engine is also important. See, both the petrol and the engine, they are jada. But only when that petrol and the engine ಆ ಒಂದು ಸಂಪರ್ಕಕ್ಕೆ ಬರುತ್ತೆ. ಸೊ ಸಮ್ ಮೆಕ್ಯಾನಿಕಲ್ ಏನೇನೋ ಇರುತ್ತೆ ಅಲ್ಲಿ, ಅವೆರಡರ ಸಂಪರ್ಕದಿಂದ ಅಲ್ಲಿ ಇಂಜಿನ್ ಸ್ಟಾರ್ಟ್ ಆಗುತ್ತೆ, ಆ ಚಲನೆ ಸಿಗುತ್ತೆ. ಸಿ, ಆ ರಾಗಿ ಕಾಳುಗಳು ಅಥವಾ ಕೊತ್ತಂಬರಿ ಬೀಜ ಅನ್ನುವಂತಹದ್ದು ಮೊಳಕೆಗಳಾಗಿ ಬರೋದಕ್ಕೆ ಮಣ್ಣಿನ ಪಾತಿ ಮತ್ತು ನೀರು ಹೇಗೆ ಆ ಒಂದು ಸಾಧನ ಅಂತಂದರೆ ಒಂದು ಬ್ರಿಡ್ಜ್ ಕ್ರಿಯೇಟ್ ಮಾಡ್ತು ಅಲ್ಲಿ. ಆ ರೀತಿಯಲ್ಲಿ ಒಂದು ಕಾರ್ ಇದೆ, ಇಂಜಿನ್ ಇದೆ, ಅಲ್ಲಿ ಪೆಟ್ರೋಲು ಇದೆ, ಬಟ್ ಒಂದಕ್ಕೊಂದು ಸಂಪರ್ಕ ಆಗಿರಲಿಲ್ಲ. ಅವೆರಡರ ಸಂಪರ್ಕ ಆಗೋ ಹಾಗೆ ನಾವು ಸ್ಟಾರ್ಟ್ ಮಾಡ್ತೀವಿ, ಆಗ ದ ಇಂಜಿನ್ ಸ್ಟಾರ್ಟ್ಸ್, ಕಾರ್ ಕ್ಯಾನ್ ಮೂವ್. ಅದರ್ವೈಸ್ ಬೋತ್ a petrol is jada and the engine is also jada. See, both should get interaction with each other, then the energy is created. So in the case of a child also, in the case of child and the womb, ಅಲ್ಲೂ ಕೂಡ ಸಾಮಾನ್ಯವಾಗಿ ಗರ್ಭಾವಸ್ಥೆ ಅಂತ ಹೇಳಿದಾಗ ಅಲ್ಲಿ 3 ಅಥವಾ 4ನೇ ತಿಂಗಳಲ್ಲಿ ಆ ಲೈಫ್ ಪ್ರಿನ್ಸಿಪಲ್ ಅನ್ನುವಂತಹದ್ದು ಆ ಗರ್ಭದಲ್ಲಿ ಪ್ರಾರಂಭ ಆಗುತ್ತೆ. ಬಿಕಾಸ್ ಅಲ್ಲಿ ಆ ಲೈಫ್ ಪ್ರಿನ್ಸಿಪಲ್ ಅನ್ನುವಂತಹದ್ದು ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಭ್ರೂಣ ಥ್ರೂ ದಿ ಮದರ್. ಶಿ ಹ್ಯಾಸ್ ಗಾಟ್ ದಿ womb. ಸೊ ದ ಬಾಡಿ ಇನ್ ದಿ womb ಈಸ್ ಗೆಟಿಂಗ್ ಕಲ್ಟಿವೇಟೆಡ್ ಅನ್ನುವಂತಹದ್ದು 3-4ನೇ ತಿಂಗಳ ನಂತರದಲ್ಲಿ ಗೊತ್ತಾಗುತ್ತೆ, ಅಲ್ಲಿವರೆಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ದಿ ಸೋಲ್ ಗೆಟ್ಸ್ ಪ್ರೊಪೆಲ್ಡ್ ಬಿಕಾಸ್ ಆಫ್ ದಿ ಡಿಸೈರ್. ಅಂಡ್ ದ ಸೋಲ್ ಈಸ್ ಗೆಟಿಂಗ್ ಬರ್ತ್ ಇನ್ ದಿ womb. ಸೊ ದಿಸ್ ಹುಟ್ಟು ಸಾವು ಫಿನಾಮಿನಾ, ಈ ಒಂದು ವಿದ್ಯಮಾನಗಳು ಈ ಜಗತ್ತಿನಲ್ಲಿ ಇಟ್ ಈಸ್ ನಿರಂತರ ನಡೀತಾನೆ ಇರುತ್ತೆ. ಸೊ ಯಾವುದು ಹುಟ್ಟು ಅಂತ ಹೇಳಿ ಈ ಜಗತ್ತಿಗೆ ಬರುತ್ತೆ, ಅದು ಒಂದು ದಿನ ಸಾವು ಅಂತ ಹೇಳಿ ಇಟ್ ಹ್ಯಾಸ್ ಟು ಗೋ ಔಟ್ ಆಫ್ ದಿಸ್ ಜಗತ್. ಯಾವುದು ಸಾವು ಎಂಬ ಹೆಸರಿನಿಂದ ಈ ಜಗತ್ತಿನಿಂದ ಹೊರಗಡೆ ಹೋಗಿರುತ್ತೆ, ಮತ್ತೆ ಹುಟ್ಟು ಎಂದು ಮತ್ತೆ ಇನ್ನೊಮ್ಮೆ ಈ ಜಗತ್ತಿಗೆ ಅದು ಬರುತ್ತೆ. ಸೊ ಇಟ್ ಈಸ್ ನಿರಂತರ.
ಸೊ ಶರೀರದ 9 ಅವಸ್ಥೆಗಳನ್ನು ಈ ಹುಟ್ಟು ಎಂಬ ಕಾರಣದಿಂದ ಅದು ಅನುಭವಿಸಬೇಕಾಗುತ್ತೆ. ಸೊ ಈ ಎಲ್ಲವನ್ನ ನೋಡಿ ತಿಳ್ಕೊಂಡಿರುವಂತಹವನು, though he is not dwelling in the body, he is gnani. He will not be affected by these changes. He is just going to witness this drama. So he is the sakshi, that's all. ಅದನ್ನು ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಪ್ರಕೃತೇರೇವ ಮಾತ್ಮಾನಾಂ ಅವಿವಿಚ್ಯ ಬುಧಃ ಪುಮಾನ್ ತತ್ವೇನ ಸ್ಪರ್ಶ ಸಮ್ಮೂಢ ಸಂಸಾರಂ ಪ್ರತಿಪದ್ಯತೆ. ಸೊ when a jiva fails to recognize this truth after coming into this existence, when a jiva fails to recognize this truth, in fact the very purpose of jiva taking a birth in this jagat is only to know this truth. ಉದ್ದೇಶ, ಒಂದು ಜೀವ ಸೃಷ್ಟಿಯ ಉದ್ದೇಶವೇ ಈ ಒಂದು ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ. ಬಟ್ when a jiva fails to recognize this truth, that is matter, ಆಗ ಅದು ದೇಹವಾಗಿ ಉಳ್ಕೊಂಡಿರುತ್ತೆ. ಆ್ಯಂಡ್ ಸ್ಪಿರಿಟ್, ದೇ ಬೋತ್ ಆರ್ ಡಿಫರೆಂಟ್. ಸ್ಪಿರಿಟ್ ಈಸ್ ಡಿಫರೆಂಟ್, ಜನ್ಮ ಅಂತ ತಗೊಂಡಿರುವಂತಹ ದೇಹ ಈಸ್ ಡಿಫರೆಂಟ್. ಸೊ ದೇ ಆರ್ ನಾಟ್ ದಿ ಸೇಮ್. ಸ್ಪಿರಿಟ್ ಆ್ಯಂಡ್ ದೇಹ, ದೇ ಆರ್ ನಾಟ್ ದಿ ಸೇಮ್, ದೇ ಆರ್ ಬೋತ್ ಆರ್ ಡಿಫರೆಂಟ್. Then what happens to him? When he fails to recognize this truth, what happens to him? And he develops a deep attachment with everything in this world. He gets attached to the body, he gets attached to the mind, he gets attached to the intellect, he gets attached to the so many things that he sees in this world. ಜಗತ್ತಿನಲ್ಲಿ ಕಂಡುಬರುವಂತಹ ಪ್ರತಿಯೊಂದನ್ನು ಇದು ನನಗೆ ಬೇಕು, ಇದು ನಂದು, ಹೀಗೆ ಎಲ್ಲವನ್ನ ತನ್ನದಾಗಿಸ್ಕೊಳ್ಳುವಂತಹ ಪ್ರಯತ್ನ, ಪ್ರತಿಯೊಂದರ ಜೊತೆಗೆ ಅಂಟಿಕೊಳ್ಳುವಂತಹದ್ದು. ಸೊ ಇಟ್ ಈಸ್ ಮೇನ್ಲಿ ಇಟ್ ಈಸ್ ಬಿಕಾಸ್ ಆಫ್ ದಿ ಅಜ್ಞಾನ. ಸೊ ಈ ಅಜ್ಞಾನದ ಕಾರಣದಿಂದ ಜೀವ ಬೇರೆ ದಾರಿ ಇಲ್ಲದೆ ಮತ್ತೆ ಮತ್ತೆ ಈ ಸಂಸಾರಕ್ಕೆ ಅವನು ಬರ್ತಾನೆ ಇರಬೇಕಾಗುತ್ತೆ. ಸಂಸಾರ ಅಂತಂದರೆ ಗೆಟಿಂಗ್ ಇನ್ ಟು ದಿ ಅಟ್ಯಾಚ್ಮೆಂಟ್ ವಿತ್ ದಿ ವರ್ಲ್ಡ್ ಆ್ಯಂಡ್ ವಿತ್ ದಿ ಬಾಡಿ ಆ್ಯಂಡ್ ಮೈಂಡ್. ಸೊ ಮತ್ತೆ ಮತ್ತೆ ಅವನು ಸಂಸಾರಕ್ಕೆ ಬರ್ತಾ ಇರ್ತಾನೆ ಅಂತಂದರೆ ಮತ್ತೆ ಮತ್ತೆ ಹುಟ್ಟುತ್ತಾ ಇರ್ತಾನೆ, ಮತ್ತೆ ಮತ್ತೆ ಅವನು ಸಾಯ್ತಾ ಇರ್ತಾನೆ. ದಟ್ ಈಸ್ ಕಾಲ್ಡ್ ಸಂಸಾರ, ಸಂಸರತಿ. ಇದು ನಿರಂತರ, ಹುಟ್ಟು ಸಾವು ಅನ್ನುವಂತಹದ್ದು ನಿರಂತರ. ಸೊ ಅವನ ಜರ್ನಿ ಅನ್ನುವಂತಹದ್ದು ಈಸ್ ಆಲ್ವೇಸ್ ಫ್ರಮ್ ದಿ ಬರ್ತ್ ಟು ದಿ ಡೆತ್. ಸೊ ದ ಜರ್ನಿ ಆಫ್ ಎ ಜೀವ ಅಂತಂದರೆ he comes to this existence in the name of birth and he goes out of this jagat in the name of death. So there is no destination in the journey. In fact the journey anta helidaga, the journey of a jiva antandaga, the journey should get an end. That is the purpose of the jiva. The journey should get end. ಸೊ ಆ ಜರ್ನಿ ಅನ್ನುವಂತಹದ್ದು ಮುಗಿಲಿಲ್ಲ ಅಂತಂದರೆ ಅವನು ಮತ್ತೆ ಮತ್ತೆ ಈ ಸಂಸಾರಕ್ಕೆ ಬರ್ತಾನೆ ಇರ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ, ದಟ್ ಈಸ್ ದಿ ಕಂಡೀಷನ್ ಆಫ್ ದಿ ಜೀವ. ಸೊ ಹಿ ಎಕ್ಸ್ಪೆಕ್ಟ್ಸ್ ದಟ್ ಆಲ್ ದಿ ಅವಸ್ಥೆಸ್ ಶುಡ್ ಹ್ಯಾಪನ್ ಟು, ಎಲ್ಲವೂ ನನಗೆ ಆಗಬೇಕು, ಎಲ್ಲ ನನಗೆ ಆಗ್ತಾ ಇದೆ. ಸೊ ನಿದ್ರೆ ಬರಬೇಕು, ನಿದ್ರೆ ಮಾಡಬೇಕು ಅಂತ ಆಸೆ ಪಡ್ತಾನೆ. ಒಂದು ವೇಳೆ ಅವನು ಇಷ್ಟಪಟ್ಟಂತೆ ಕನಸು ಅನ್ನುವಂತಹದ್ದು ಬೀಳದೆ ಸುಖವಾಗಿ ನಿದ್ರೆ ಮಾಡಿದ್ರೆ ಹಿ ಫೀಲ್ಸ್ ದಟ್ ಹಿ ಈಸ್ ವೆರಿ ಹ್ಯಾಪಿ. ಬಿಕಾಸ್ ನಿದ್ರೆ ಅನ್ನುವಂತಹದ್ದು ಅಷ್ಟು ಆನಂದವನ್ನು ಕೊಡುತ್ತೆ. ಬಟ್ ನಿದ್ರೆ ಬರಲಿಲ್ಲ ಅಂತಂದಾಗ ಹಿ ಗೋಸ್ ಟು ದಿ ಡಾಕ್ಟರ್ ಫಾರ್ ಮೆಡಿಸಿನ್.
ನಿದ್ರೆ ಮಾಡಲೇಬೇಕು ಅಂತ ಹೇಳಿ ಡಾಕ್ಟರ್ ಹತ್ರ ಮೆಡಿಸಿನ್ಸ್ಗೆ ಹೋಗ್ತಾನೆ. ಮೆಡಿಸಿನ್ ತಗೊಂಡು ನಾನು ನಿದ್ರೆ ಮಾಡಬೇಕು ಅಂತ ಮಲಗ್ತಾನೆ. ಸಪೋಸ್ ಅವನಿಗೆ ಎಚ್ಚರ ಆಗಲಿಲ್ಲ, ಈಸ್ ಕಾಲ್ಡ್ ಡೆತ್. ಸೊ ಒಬ್ಬ ಅಜ್ಞಾನಿ, ಒಬ್ಬ ಜೀವ, ಅವನ ಕಂಡೀಷನ್ ಹೇಗಿರುತ್ತೆ, ಅವನ ಅವಸ್ಥೆಗಳನ್ನು ನೋಡೋದೇ ಇಲ್ಲ. ಹಿ ವಿಲ್ ನಾಟ್ ವಿಟ್ನೆಸ್, ಹಿ ಗೆಟ್ಸ್ ಐಡೆಂಟಿಫೈಸ್ ವಿತ್ ದಿ ಅವಸ್ಥೆಸ್. ಹಿ ಥಿಂಕ್ಸ್ ದಟ್ ಹಿ ಈಸ್ ಅಂಡರ್ಗೋಯಿಂಗ್ ಆಲ್ ದೀಸ್ ಚೇಂಜಸ್. ದೇಹದಲ್ಲಿ ಆಗ್ತಾ ಇರುವಂತಹ ಎಲ್ಲ ಅವಸ್ಥೆಗಳನ್ನು ನನಗೆ ಆಗ್ತಾ ಇದೆ ಅಂತ ಹೇಳಿ ಅವನು ಅದನ್ನು ಅನುಭವಿಸ್ತಾನೆ, ಅವಸ್ಥೆಗಳಲ್ಲಿ ಅವನು ಮುಳುಗ್ತಾನೆ. ಸೊ ಹಿ ಬಿಕಮ್ಸ್ ದಿ ಎಂಜಾಯರ್, ಹಿ ಬಿಕಮ್ಸ್ ದಿ ಸಫರರ್. ಸೊ ಹಿ ಈಸ್ ದಿ ಎಂಜಾಯರ್ ಆ್ಯಂಡ್ ಸಫರರ್. ಸೊ ಅದನ್ನೇ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ವೆನ್ ಜೀವ ಫೇಲ್ಸ್ ಟು ರೆಕಗ್ನೈಸ್ ದಿಸ್ ಟ್ರೂತ್, ಸಚ್ ಜೀವ ಇಸ್ ಕಾಲ್ಡ್ ದಿ ಸಂಸಾರಿ. So, hey Uddhava, know that you are a spirit soul and observe the changes that are happening in this body. So, everything is changing. ಬದಲಾವಣೆ ಎನ್ನುವಂತಹದ್ದು ಜಗದ್ ನಿಯಮ. There is a ಬದಲಾವಣೆ in the ಜಗತ್. There is a ಬದಲಾವಣೆ in the body. There is a ಬದಲಾವಣೆ in the mind also. So, every thoughts is changing. Every emotions is changing. The body is changing, the senses are changing, the breathing is changing. Every bit of the body and mind, including the world, everything is changing constantly. All that which is changing, all that which is changing, whether it is a body, whether it's a mind, the emotions, the jagat, whatever is changing is called the jada. All that which is changing is matter, and you have not created them. It is not your creation. So ಪರಮಾತ್ಮ ಇಲ್ಲಿ ಬಹಳ ಉತ್ತಮವಾದ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ. ಸಿ ಇಲ್ಲಿ ಉದ್ಧವನನ್ನು ಅಡ್ರೆಸ್ ಮಾಡಿ ಹೇಳ್ತಾ ಇದ್ದಾನೆ, ಇಟ್ ಈಸ್ ಫಾರ್ ಎವ್ರಿಬಡಿ. ಸೊ ಹಿ ಸೇಸ್, ಸಿ ಯು ಹ್ಯಾವ್ ನಾಟ್ ಕ್ರಿಯೇಟೆಡ್ ಆಲ್ ದೀಸ್ ಥಿಂಗ್ಸ್. Since it is not your creation, why do you want to take the responsibilities for that? The changes are being witnessed by you. So that you is changeless entity, and you are that changeless entity. That which are changing will experience the joy and sorrow. So you don't get involved into it. You be the witness. You allow the drama to happen. You allow the body to go for all types of modifications. You witness. You become the seer. You become the knower. You are different from the known. So for you there is no such experiences. You are just witnessing. You are just witnessing. So one who takes the ownership, ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. one who takes the ownership of these changes, for him there is no destination. ಅವನ ಆ ಜರ್ನಿ ಅನ್ನುವಂತಹದ್ದು, it will not get an end. ಸತ್ವಸಂಗ ಋಷೀನ್ ದೇವಾನ್ ರಾಜಸಾಸುರ ಮಾನುಷಾನ್ ತಮಸ ಭೂತತಿರ್ಯಕ್ತ್ವಂ ಭ್ರಾಮಿತೋ ಯಾತಿ ಕರ್ಮಭಿಹಿ. ಸೊ ಒಬ್ಬ ಅನ್ಇಂಟೆಲಿಜೆಂಟ್ ಪರ್ಸನ್, ಅವಿವೇಕಿ ಜೀವಿ, ಅನ್ಇಂಟೆಲಿಜೆಂಟ್ ಪರ್ಸನ್, ಅವನು ತನ್ನ ಜೀವಿತದ ಅವಧಿಯಲ್ಲಿ ಅನೇಕ ಕರ್ಮಗಳನ್ನು ಮಾಡ್ತಾನೆ. ಸಾಮಾನ್ಯವಾಗಿ ಭಗವಂತ ಹೇಳೋ ಹಾಗೆ ಕರ್ಮವನ್ನು ಮಾಡದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಸೊ ವೆನ್ ದೆರ್ ಈಸ್ ಎ ಜೀವಿ, ಅವನು ನಿರಂತರವಾಗಿ ಅನೇಕ ಕರ್ಮಗಳಲ್ಲಿ ಅವನು ತನ್ನನ್ನು ತಾನು ತೊಡಗಿಸಿಕೊಂಡಿರ್ತಾನೆ. ಆ್ಯಂಡ್ ತನ್ನ ಕರ್ಮಗಳಿಗೆ ಅನುಸಾರವಾಗಿ ಅವನು ಮತ್ತೆ ಮತ್ತೆ ಜನ್ಮ, ಮತ್ತೆ ಮತ್ತೆ ಸಾವುಗಳನ್ನು ಅನುಭವಿಸ್ಬೇಕಾಗತ್ತೆ. ಸೊ ಕಂಡೀಷನ್ ಏನು ಅಂತಂದರೆ ಅವನು ಹುಟ್ಟು ಸಾವಿನ ಈ ಒಂದು ಚಕ್ರದಲ್ಲಿ ಅಲಿತಾ ಇರ್ತಾನೆ.
ಸೊ ಈ ರೀತಿ ನಿರಂತರವಾಗಿ ಈ ಅನುಭವಗಳು ಅವನಿಗೆ ಆಗ್ತಾನೆ ಇದೆ. ಹುಟ್ಟು ಸಾವಿನ ಚಕ್ರದಲ್ಲಿ ನಿರಂತರವಾಗಿ ಈ ರೀತಿ ಅಲಿತಾ ಇರುವಂತಹ ಸಂದರ್ಭದಲ್ಲಿ, ಬಿಕಾಸ್ ಅವನು ಅನೇಕ ರೀತಿಯ ಕರ್ಮಗಳನ್ನು ಮಾಡ್ತಾನೆ, ಒಂದೇ ರೀತಿ ಅಂತ ಏನಲ್ಲ. ಸೊ ಅನೇಕ ರೀತಿಯ ಕರ್ಮಗಳಲ್ಲಿ ತಾನು ತೊಡಗಿಸ್ಕೊಂಡಿರ್ತಾನಲ್ಲ, ಹೀಗೆ ಅಲಿತಾ ಇರುವಂತಹ ಸಂದರ್ಭದಲ್ಲಿ ಬಿಕಾಸ್ ಆಫ್ ದಿ ಸಾತ್ವಿಕ ಕರ್ಮಗಳು, ಸೊ ಅನೇಕ ರೀತಿಯ ಕರ್ಮಗಳನ್ನು ಮಾಡಿರ್ತಾನೆ. ಅವುಗಳಲ್ಲಿ ಬಿಕಾಸ್ ಆಫ್ ದಿ ಸಾತ್ವಿಕ ಕರ್ಮ, ಆ ಸಾತ್ವಿಕ ಫಲ ಅವನಿಗೆ ಸಿಗತ್ತೆ, ದಟ್ ಈಸ್ ಪುಣ್ಯ. ಸೊ ಬಿಕಾಸ್ ಹಿ ಅರ್ನ್ಸ್ ಪುಣ್ಯ, ಹಿ ಗೆಟ್ಸ್ ದಿ ಉತ್ತಮ ಲೋಕ, ದಿ ಹೈಯರ್ ವರ್ಲ್ಡ್ಸ್ ಲೈಕ್ ಋಷಿ ಲೋಕ, ದೇವಲೋಕ, ಯಕ್ಷಲೋಕ, ಗಂಧರ್ವಲೋಕ, ಅಂಡ್ ಈವನ್ ಸ್ವರ್ಗ. ಹಿ ಗೆಟ್ಸ್ ಸ್ವರ್ಗ, ಹಿ ಗೆಟ್ಸ್ ದಿ ಎಂಟ್ರಿ. ಈವನ್ ಅವನ ಅಂತಹ ಉತ್ತಮ ಲೋಕ ಹೋದರೂ ಕೂಡ ಹಿ ಹ್ಯಾಸ್ ಟು ಕಮ್ ಬ್ಯಾಕ್ ಆಫ್ಟರ್ ಸಮ್ ಟೈಮ್. ಸೊ ಆಫ್ಟರ್ ಸಮ್ ಟೈಮ್ ಅಂತ ಇಲ್ಲಿ ಏನು ಹೇಳ್ತಾ ಇದೆ, ಯಾವ ಒಂದು ಕಾರಣದಿಂದ ಅಂತಂದರೆ ಯಾವ ಪುಣ್ಯದ ಕಾರಣದಿಂದ ನೀನು ಹೋಗಿ ಉತ್ತಮ ಲೋಕಗಳನ್ನು ನೀನು ಹೋಗಿ ಸೇರಿರ್ತೀಯ, ಅಲ್ಲಿ ಹೋಗಿ ಸೇರಿದ ನಂತರದಲ್ಲಿ ನಿನ್ನ ಸಂಪಾದನೆ ಪುಣ್ಯ ಅವುಗಳು ಖಾಲಿ ಆಯಿತು ಅಂತಂದರೆ ಯು ಹ್ಯಾವ್ ಟು ಕಮ್ ಬ್ಯಾಕ್. ಬಿಕಾಸ್ ಆಫ್ ದಿ ಪುಣ್ಯ ಯು ವೆಂಟ್ ದೇರ್, ಆ್ಯಂಡ್ ಒನ್ಸ್ ದಿ ಪುಣ್ಯ ಅದು ಎಂಟಿ ಆಯಿತು, ಖಾಲಿ ಆಯಿತು ಅಂತಂದಾಗ, ಸೊ ಯು ಆರ್ ನಾಟ್ ಪರ್ಮಿಟೆಡ್ ಟು ಸ್ಟೇ ದೇರ್, ಯು ಹ್ಯಾವ್ ಟು ಕಮ್ ಬ್ಯಾಕ್. ಸಿ ಇಟ್ ಈಸ್ ಬಿಕಾಸ್ ಆಫ್ ದಿ ಸಾತ್ವಿಕ, ಯು ಹ್ಯಾವ್ ಡನ್ ಸೋ ಮೆನಿ ಕರ್ಮಾಸ್, and out of that so many karmas there are so many satvika karmas. Because of the satvika karmas you earned so many punyas, and because of the punyas you went to rishi loka, devaloka, so many uttama lokas. ಅದೇ ರೀತಿ ಸಿಮಿಲರ್ಲಿ ಬಿಕಾಸ್ ಆಫ್ ದಿ ತಾಮಸಿಕ ಕರ್ಮಗಳು, ತಾಮಸಿಕ ಕರ್ಮಗಳನ್ನು ಮಾಡಿದ ಕಾರಣದಿಂದ ತಾಮಸಿಕ ಫಲಗಳು ಕೂಡ ನಿನಗೆ ಸಿಗುತ್ತೆ ಅಂತಂದರೆ ಪಾಪದ ಫಲ. ಬಿಕಾಸ್ ಆಫ್ ದಟ್ ಯು ಬಿಕಮ್ ಭೂತ, ಪ್ರೇತ, ಪಶು, ಪಕ್ಷಿ. ಸೊ ಇಂತಹ ಯೋನಿಗಳಿಗೆ ನೀನು ಹೋಗಬೇಕಾಗತ್ತೆ. ಬಟ್ ಈ ರೀತಿ ಕರ್ಮಗಳನ್ನು ಮಾಡ್ತಾ ಇರುವಂತಹವನು ಯಾರು, ಮತ್ತು ಅವನು ಯಾಕೆ ಇಂತಹ ಕರ್ಮಗಳನ್ನು ಮಾಡ್ತಾನೆ, ಮತ್ತೆ ಮತ್ತೆ ನಿರಂತರವಾಗಿ ಈ ರೀತಿ ಅವನು ಅಲಿತಾನೆ ಇರಬೇಕಲ್ಲ, ಅವನು ಯಾಕೆ ಕರ್ಮಗಳನ್ನು ಈ ರೀತಿ ಮಾಡ್ತಾನೆ, ಈ ರೀತಿ ಕರ್ಮ ಮಾಡ್ತಾ ಇರುವಂತಹವನು ಯಾರು? ಈಸ್ ಕಾಲ್ಡ್ ದಿ ಅನ್ಇಂಟೆಲಿಜೆಂಟ್ ಪರ್ಸನ್. ಸೊ ಅವಿವೇಕಿ ಜೀವಿ, ಅನ್ಇಂಟೆಲಿಜೆಂಟ್ ಪರ್ಸನ್. ಅಂಡ್ ಬಿಕಾಸ್ ಆಫ್ ದಿ ಡಿಸೈರ್ಸ್, ಸಿ ಅವನು ಕರ್ಮಗಳನ್ನು ಯಾಕೆ ಮಾಡ್ತಾನೆ? ಯು ಹ್ಯಾವ್ ಟು ಥಿಂಕ್ why he participates in action. Because of the desires. Some desires that are there in the mind is to be fulfilled. So to fulfill the desires he does karmas. So karmada karanadinda he gets some pala, and pala is to be enjoyed by the karta. So it's a cycle. It's a cycle. That is why a ಜೀವಿ ಅಂತ ಹೇಳಿದಾಗ he is bound, he is not free. And why it happens to him? It is because of the wrong identification. Because he thinks that he is the body, mind and etc. That's the wrong identification. Instead of attaching himself with the Atma, he is attaching himself with the body, mind. So because of this wrong understanding, wrong identification, so it is ನಿರಂತರ. ಕರ್ಮಕ್ಕೆ ಇರುವಂತಹ ಶಕ್ತಿ ಏನು ಅಂತಂದರೆ ಇಟ್ ವಿಲ್ ಗಿವ್ ದಿ ಫ್ರೂಟ್ಸ್. ಒಂದು ಕರ್ಮ ಮಾಡಿದ್ದೀನಿ ಅಂತಂದ ಮೇಲೆ ಆ ಕರ್ಮ ಒಂದು ಫಲವನ್ನು ಅದು ಕೊಡಲೇಬೇಕು. ಒಂದು ಕರ್ಮ ಅಂತ ಮಾಡಿದ ಮೇಲೆ ಅದಕ್ಕೆ ಸಿಗುವಂತಹ ಫಲ ಅಕಾರ್ಡಿಂಗ್ ಟು ದಿ ಕರ್ಮ. ಸೊ ಆ ಕರ್ಮ ಪ್ಯಾಟ್ರನ್ ಯಾವ ರೀತಿ ಇರುತ್ತೆ ಅದಕ್ಕೆ ತಕ್ಕಂತೆ ಫಲ ಅನ್ನುವಂತಹದ್ದು ಇರುತ್ತೆ. ಸೊ ಎ ಕರ್ಮ ಕ್ಯಾನ್ ಟೇಕ್ ಹಿಮ್ ಟು ದಿ ದೇವಲೋಕ, ಎ ಕರ್ಮ ಕ್ಯಾನ್ ಟೇಕ್ ಹಿಮ್ ಟು ಋಷಿ ಲೋಕ, ಎ ಕರ್ಮ ದಟ್ ಹಿ ಹಸ್ ಡನ್ ಕ್ಯಾನ್ ಟೇಕ್ ಹಿಮ್ ಟು ದಿ ಸ್ವರ್ಗಲೋಕ.
ಅದೇ ರೀತಿ ಎ ಕರ್ಮ ವಿಚ್ ಇಸ್ ಡನ್ ಬೈ ಹಿಮ್ ಕ್ಯಾನ್ ಟೇಕ್ ಹಿಮ್ ಟು ದಿ ನೀಚ ಲೋಕ. ಸೊ ಒನ್ ಮಸ್ಟ್ ಅಂಡರ್ಸ್ಟ್ಯಾಂಡ್, ಆಸೆ ಬಯಕೆಗಳನ್ನು ಹೊಂದುವಂತಹದ್ದು ತಪ್ಪಲ್ಲ. ಇನ್ಸ್ಟೆಡ್ ಆಫ್ ಡಿಸೈರಿಂಗ್ ಫಾರ್ ದಿ ಟ್ರೂತ್ ಅಂತಂದರೆ ಯಾವ ವಿಚಾರದಲ್ಲಿ ಆಸೆ ಬಯಕೆಗಳನ್ನು ಹೊಂದಬೇಕು ಅವುಗಳಲ್ಲಿ ಆಸೆ ಬಯಕೆಗಳನ್ನು ಹೊಂದದೆ ಮತ್ತೊಂದು ಇಂಪರ್ಮನೆಂಟ್ ಥಿಂಗ್ಸ್, ದಿ ವರ್ಡ್ಲಿ ಆಬ್ಜೆಕ್ಟ್ಸ್, ಅವುಗಳಿಗಾಗಿ ಆಸೆಯನ್ನು ಪಟ್ಟರೆ ದಿಸ್ ಈಸ್ ಎ ಸೈಕಲ್ ಹಿ ಹ್ಯಾಸ್ ಟು ರನ್ ಬಿಹೈಂಡ್ ದಿಸ್. ಸೊ ನಿನ್ನ ಆಸೆ ಬಯಕೆಗಳನ್ನು ಹೊಂದು, ಆದರೆ ಯಾವ ರೀತಿಯ ಆಸೆ ಬಯಕೆಗಳನ್ನು ಹೊಂದಬೇಕು? ಐ ವಾಂಟ್ ಟು ನೋ ದಿ ಟ್ರೂತ್, ದಟ್ ಶುಡ್ ಬಿ ಯುವರ್ ಡಿಸೈರ್. I want to know the truth. That should be the goal. So, instead of desiring for the truth, ಅವನು ಮಾಡುವಂತಹ ಕರ್ಮಗಳು, he slips somewhere and get attached to the ಬೇರೆ ಬೇರೆ ಲೋಕಗಳಿಗೆಲ್ಲ ಅವನು ಹೋಗಬೇಕಾಗಿ ಬರುತ್ತೆ. ಸಾತ್ವಿಕ ಕರ್ಮಗಳ ಫಲದ ಕಾರಣದಿಂದ he goes to the Devaloka, and it is the Jiva who identifies the three lokas. To get in touch with this higher loka, one should be with sattva. Sattva is very essential. If he is influenced by tamasi guna, then his actions are based according to the tamoguna, and because of that tamoguna he will have done the neecha karmas. Further he will go to the neecha loka. So illi neecha loka is mentioned as ಹಕ್ಕಿ ಪಕ್ಷಿಗಳು, ಭೂತ ಪ್ರೇತಗಳು, ಪ್ರಾಣಿ, ಪಶು ಇತ್ಯಾದಿಗಳು. ಆ್ಯಕ್ಚುಲಾಗಿ ದೆರ್ ಈಸ್ ನೋ ಕ್ಲಾರಿಟಿ ಇನ್ ಇಟ್. ಬಟ್ ಮನುಷ್ಯ ಜನ್ಮವನ್ನು ಯಾಕೆ ಶ್ರೇಷ್ಠ ಅಂತಾರೆ ಅಂತಂದರೆ, ಇಟ್ ಈಸ್ ಪಾಸಿಬಲ್ ಟು ಗೈನ್ ದಿ ಮೋಕ್ಷ ಓನ್ಲಿ ಫ್ರಮ್ ದಿ ಹ್ಯೂಮನ್ ಬರ್ತ್. ಸೊ ಈವನ್ ದೇವತೆಗಳು ದೇ ವಿಲ್ ಬಿ ವೇಟಿಂಗ್ ಟು ಟೇಕ್ ಬರ್ತ್ ಆ್ಯಸ್ ಹ್ಯೂಮನ್, ಸೊ ದಟ್ ಅಟ್ ಲೀಸ್ಟ್ with this human body doing the great karmas and go to get out from this world and wants to attain moksha. So moksha is possible only for the human birth. So ಅದರಿಂದ ಹ್ಯೂಮನ್ ಬರ್ತ್ ಅನ್ನುವಂತಹದ್ದು ಒಂದನ್ನು ಬಿಟ್ಟರೆ ಉಳಿದ ಇದೆಲ್ಲವೂ ಕೂಡ ಇದನ್ನು ನೀಚ ಈ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಸೊ ಅಲ್ಲಿ ಪಶು ಆರ್ ಪ್ರಾಣಿ, ಪಕ್ಷಿ, ಭೂತ, ಪ್ರೇತ ಅಂತಹ ಯೋನಿಗಳಿಗೆ ಹೋಗಬೇಕಾಗತ್ತೆ ಅಂತಂದರೆ we have to understand that getting this human birth ಅಂತಂದರೆ ತುಂಬ ಪುಣ್ಯ ಮಾಡಿರಬೇಕು. ಬಿಕಾಸ್ ಥ್ರೂ ಹ್ಯೂಮನ್ ಬರ್ತ್ ಓನ್ಲಿ ಇಟ್ ಈಸ್ ಪಾಸಿಬಲ್ ಟು ಅಟೈನ್ ದಿ ಮೋಕ್ಷ. ಸೊ ದಟ್ ಈಸ್ ದಿ ಇಂಟೆನ್ಷನ್ ಆಫ್ ದಿ ಪರಮಾತ್ಮ. ವೈ ಹಿ ಈಸ್ ಕಾಲಿಂಗ್ ಯು ಹ್ಯಾವ್ ಟು ಬಿ ವಿತ್ ಸತ್ವ, ಸೊ ದಟ್ ಒನ್ಸ್ ಯು ಐಡೆಂಟಿಫೈ ವಿತ್ ದಿ ಸತ್ವ ಯು ವಿಲ್ ಡೂ ದಿ ಸತ್ಕರ್ಮಾಸ್, ಆ್ಯಂಡ್ ಫಾರ್ ದಿ ಆ್ಯಕ್ಷನ್ಸ್ ಸತ್ವ ಟೈಪ್ ಆಫ್ ಕರ್ಮ you get the good punyas. Because of the good punyas you will go to Devaloka, Rishilokka, Svargaloka, etc. ಸೊ ಮಾಡುವಂತಹ ಕರ್ಮಗಳು ಗುಣಗಳಿಗೆ ಅಂಟಿಕೊಂಡ್ರೆ ಅವುಗಳಿಗೆ ತಕ್ಕಂತಹ ಫಲದ ಕಾರಣದಿಂದ he keeps running in these three lokas, either this Devaloka or Manushaloka or Neecha Loka. ಸೊ ಈ ಮೂರು ಲೋಕಗಳು ಕೂಡ ಒಂದು ರೀತಿಯ ಬಂಧನದ ಅನುಭವವನ್ನೇ ಕೊಡುತ್ತೆ. ಸೊ ಇದ್ಯಾವುದು ಕೂಡ ಅವನಿಗೆ ಮೋಕ್ಷದ ಅನುಭವವನ್ನು ಕೊಡೋದಿಲ್ಲ. ಮನುಷ್ಯ ಲೋಕ ಯು ಆರ್ ಬೌಂಡ್, ದೇವಲೋಕ ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ದಿಸ್ ವರ್ಲ್ಡ್, ಯು ಆರ್ ಬೌಂಡ್. ನೀಚ ಲೋಕ ವೇರ್ ಯು ಹ್ಯಾವ್ ಪರ್ಫಾರ್ಮ್ ದಿ ನೀಚ ಕರ್ಮಾಸ್ ಆ್ಯಂಡ್ ಯು ಆರ್ ಬೌಂಡ್ ದೇರ್ ಆಲ್ಸೋ. ಸೊ ಇಟ್ ಈಸ್ ಬಿಕಾಸ್ ಆಫ್ ದಿ unintelligent person identifies himself with the gunas, and according to the gunas he does the karmas, based on the karmas he gets the palas,
and because of the palas he is always running in these three lokas where he forgets to opt for moksha. This is the condition of the ಜೀವಿ. ಅದನ್ನು ಪರಮಾತ್ಮ ಇಲ್ಲಿ ಉದ್ಧವನಿಗೆ ಹೇಳ್ತಾ ಇದ್ದಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.